ಶಾಂತವಾಗಿರುವ ಗಂಗಾವತಿ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಗಂಗಾವತಿ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರೋದು ಪ್ರಪಂಚದ ಅತಿ ದೊಡ್ಡ ಭತ್ತದ ಕಣಜ, ಜೊತೆಗೆ ವಿಶ್ವದ ಗಮನ ಸೆಳೆದಿರುವಂಥ ಪಾರಂಪರಿಕ ಪ್ರದೇಶ ಅಲ್ಲಿ ಹಂಪಿ ಕೂಡ ಇವತ್ತು ವಿಶ್ವದ ಲಕ್ಷಾಂತರ ಜನರನ್ನು ಗಮನ ಸೆಳೆಯುವಂಥದ್ದು. ಜೊತೆಗೇ ಇವತ್ತು ಭತ್ತ, ಬಾಳೆ ಇವೆಲ್ಲವೂ ಕೂಡ ಇಲ್ಲಿ ಶ್ರಮಿಕರಿರ್ತಕ್ಕಂಥ ಒಂದು ವಿಶೇಷವಾದಂಥ ಪ್ರದೇಶ ಗಂಗಾವತಿ. ಸೊ ಗಂಗಾವತಿ ಇವತ್ತು ಅತ್ಯಂತ ಕೆಟ್ಟ ಕಾರಣಗಳಿಗಾಗಿ ಇವತ್ತು ರಾಜ್ಯದ ದೇಶದ ಗಮನ ಸೆಳೀತಾ ಇದೆ. ಸೊ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಒಂದು ರೀತಿ ದ್ವಾರ ಬಾಗಿಲು ಅಂತ ಹೇಳ್ಬೋದು. ಯಾಕಂತಂದರೆ ಅಂಥ ಒಂದು ಸಮೃದ್ಧವಾದಂಥ ಒಂದು ಊರು ಗಂಗಾವತಿ. ಅಲ್ಲಿ ಆನೆಗುಂದಿ ಬರುತ್ತೆ, ಕಿಷ್ಕಿಂದೆ ಬರುತ್ತೆ, ಅಲ್ಲಿರ್ತಕ್ಕಂಥ ಭತ್ತ, ಅಲ್ಲಿರ್ತಕ್ಕಂಥ ಅನೇಕ ಬೆಳೆಗಳು ಕೂಡ ಇವತ್ತು ವಿಶ್ವದ ಗಮನ ಸೆಳೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ಸೋನಾ ಮಸೂರಿಯಿಂದ ಇವತ್ತು ಬಡವರು ತಿನ್ನುವಂಥ ಅಕ್ಕಿಯಿಂದ ಹಿಡಿದು ಶ್ರೀಮಂತರು ಏನು ವರ್ಲ್ಡ್ ಸ್ಟ್ಯಾಂಡರ್ಡ್ ಅಕ್ಕಿಗಳು ಕೂಡ ಇಲ್ಲಿ ಬೆಳೀತಾ ಇರ್ತಕ್ಕಂಥದ್ದು. ಇವತ್ತು ಇಲ್ಲಿ ಕೋಮು ಸಂಘರ್ಷಕ್ಕೆ ನಾಂದಿ ಹಾಡ್ತಕ್ಕಂಥ ಒಂದು ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ. ಇಲ್ಲಿ ಎರಡು ಸಮುದಾಯಗಳ ಮಧ್ಯೆ ಇಡೀ ಆ ಊರಿನ ಕೊಪ್ಪಳ ಜಿಲ್ಲೆಯ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ತರ್ತಕ್ಕಂಥ ಕಪ್ಪು ಚುಕ್ಕೆ ಇಡ್ತಕ್ಕಂಥ ಬೆಳವಣಿಗೆಗಳು ಇವತ್ತು ಗಂಗಾವತಿಯಲ್ಲಿ ನಡೀತಾ ಇದೆ. ಸೊ ಹಾಗಾದರೆ ಗಂಗಾವತಿ ಶಾಂತವಾಗಿರಬೇಕು. ಅದು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಯಾವುದೇ ಪಂಗಡಕ್ಕೆ ಸೇರಿರಲಿ, ಅವರು ಆ ಒಂದು ಭಾಗದ, ಆ ಒಂದು ಊರಿನ, ಆ ಒಂದು ಪ್ರದೇಶದ ಶಾಂತಿಯನ್ನು ಕಾಪಾಡಿಕೊಳ್ಳಲೇಬೇಕಾಗತ್ತೆ. ಇಲ್ಲದೆ ಹೋದರೆ ಇದರ ಲಾಭವನ್ನು ಇನ್ನಾರೋ ಪಡ್ಕೊಂಡು ಇಡೀ ಸಮುದಾಯಗಳನ್ನು ಒಡೆದಾಳುವ ರಾಜಕಾರಣ ಮಾಡೋ ಮೂಲಕ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ, ಶಾಂತವಾಗಿರೋ ಗಂಗಾವತಿ. ಸೊ ವಿಶೇಷವಾಗಿ ವಿಶ್ವದ ಗಮನ ಸೆಳೆದಂಥ ಗಂಗಾವತಿ, ಹಂಪಿ ಇರ್ತಕ್ಕಂಥ ಒಂದು ಊರು. ಸೊ ಇಲ್ಲಿ ಇವತ್ತು ಕೋಮು ಸಂಘರ್ಷದ ಕಿಡಿಗಳು ಇವತ್ತು ಅಲ್ಲಿ ಹತ್ತಿದ್ದಾವೆ. ಇಂಥ ಕಿಡಿಗಳನ್ನು ಆರಿಸಲಿಕ್ಕೆ ಯಾವುದೇ ರಾಜಕೀಯ ಪಕ್ಷ ಮುಂದೆ ಬರಲ್ಲ. ಯಾಕಂತಂದರೆ ಅವರಿಗೆ ಇಲ್ಲಿ ಲಾಭ ಆಗಬೇಕಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 2018 ವಿಧಾನಸಭಾ ಚುನಾವಣೆಗೆ ಅವರು ಕಣ್ಣಿಟ್ಟಿರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ಗಂಗಾವತಿಯಲ್ಲಿ ನಡೆದಂಥ ಇವತ್ತು ದತ್ತಮಾಲೆಯ ಒಂದು ಪ್ರತಿಭಟನೆ ಇರ್ಬೋದು, ಮತ್ತೊಂದು ಕಡೆ ಏನು ಪೈಗಂಬರ್ ಜಯಂತಿ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ರೀತಿಯ ಘಟನೆಗಳಿರ್ಬೋದು ನಾವು ನೋಡ್ತಾ ಇದ್ದೀವಿ. ಇಡೀ ಗಂಗಾವತಿ ಇವತ್ತು ಒಂದು ರೀತಿ ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. 144 ಸೆಕ್ಷನ್, 144 ಸೆಕ್ಷನ್ ಜಾರಿ ಇದೆ. ಈಗಾಗಲೇ ಇಡೀ ತಾಲೂಕಿನ ಅನೇಕರು ಇವತ್ತು ಕೆಲಸವನ್ನು ಕಳ್ಕೊಂಡಿದ್ದಾರೆ. ಇವತ್ತು ರೈಸು ಏನು ಬೆಳೀತಕ್ಕಂಥ ಅಕ್ಕಿ ಬೆಳೀತಕ್ಕಂಥ ಒಂದು ಅಲ್ಲಿ ಮಂಡಿ ಇದ್ದಾವೆ, ಅದು ಕೂಡ ಕ್ಲೋಸ್ ಆಗಿದ್ದಾವೆ. ಸಾಮಾನ್ಯ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಆಸ್ಪತ್ರೆಗೆ ಬರ್ತಕ್ಕಂಥ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳ ಪರಿಸ್ಥಿತಿ ಕೂಡ ಅಲ್ಲಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇವತ್ತು ಸಣ್ಣ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವರು, ಆಮೇಲೆ ಕಿರಾಣಿ ಅಂಗಡಿ ಮಾಡ್ತಕ್ಕಂಥವರು, ಯಾವುದೇ ಒಂದು ಬಗೆಯ ಜೀವನ ಮಾಡ್ತಕ್ಕಂಥ ಸಾಮಾನ್ಯ ಜನರ ಬದುಕಿಗೆ ಇವತ್ತು ಅಲ್ಲಿ ಬ್ರೇಕ್ ಬಿದ್ದಿದೆ. ಸೊ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠರು ಮತ್ತು IGP ಸಂಪೂರ್ಣವಾಗಿ ಅಲ್ಲಿ ಮುಖ ಮೂಡಿದ್ದಾರೆ. ಅಲ್ಲಿ ಶಾಂತಿಯನ್ನು ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಸಮುದಾಯದವರನ್ನ ಸೇರಿಸಿ ನಾಳೆ ಕೂಡ ಒಂದು ಈದ್ ಮಿಲಾದ್ಗೆ ಸಂಬಂಧಪಟ್ಟಂತೆ ಪ್ರವಾದಿ ಮೊಹಮ್ಮದ್ ಪೈಗಂಬರ ಒಂದು ಮೆರವಣಿಗೆ ಕೂಡ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಈಗ ಅಲ್ಲಿ ನಡೀತಾ ಇದ್ದಾವೆ. ಇನ್ನೂ ಒಂದು ಇಲ್ಲಿ ಗಮನಿಸಬೇಕಾದಂಥದ್ದು, ಪ್ರತಿ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗ ಗಂಗಾವತಿಯಲ್ಲಿ ಈ ರೀತಿಯ ಸಂಘರ್ಷದ ಕಿಡಿಗಳು, ಎರಡು ಕೋಮುಗಳ ಮಧ್ಯೆ, ಎರಡು ಧರ್ಮದ ಮಧ್ಯೆ ನಡೀತಕ್ಕಂಥದ್ದು ಇವತ್ತು ಮತ್ತೊಮ್ಮೆ ಅದು ಇಲ್ಲಿ ಕಂಡು ಬಂದಿದೆ. ಸೊ ಅದು ಯಾವುದೇ ಪಕ್ಷ ಇರ್ಬೋದು, ಅದು ಯಾವುದೇ ಜಾತಿ ಇರ್ಬೋದು, ಯಾವ ಧರ್ಮ ಇರ್ಬೋದು, ಆದರೆ ಈ ಒಂದು ಶಾಂತಿಯನ್ನು ಕದಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು. ಎಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ಅಣ್ಣತಮ್ಮಂದಿರ ರೀತಿ ಬದುಕುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗಿದೆ. ಇದು ಕೇವಲ ಪೊಲೀಸರಿಂದ ಮಾಡ್ತಕ್ಕಂಥ ಒಂದು ಶಾಂತಿ ಸೌಹಾರ್ದತೆ ಅಲ್ಲ. ಅಲ್ಲಿರ್ತಕ್ಕಂಥ ಜನರೇ, ಅಲ್ಲಿರ್ತಕ್ಕಂಥ ಸಮುದಾಯದವರು, ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತರು ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಸೌಹಾರ್ದ ವಾತಾವರಣ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಅಲ್ಲಿನ ಜನ ಸಂಪೂರ್ಣವಾಗಿ ಒಂದು ನೇತೃತ್ವವನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಇವತ್ತು ಆ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಈ ಒಂದು ಉದ್ವಿಗ್ನ ವಾತಾವರಣವನ್ನು ತಿಳಿ ಮಾಡಲಿಕ್ಕೆ ಪ್ರತಿಯೊಂದು ರಾಜಕೀಯ ಪಕ್ಷ, ಪ್ರತಿಯೊಂದು ಸಮುದಾಯ ಜನ ಕೂಡ ಮುಂದೆ ಬರಬೇಕಾಗತ್ತೆ. ಸೊ ಈಗ ಇಡೀ ಅಲ್ಲಿ ನಿನ್ನೆಯಿಂದ ನಡೆದಂಥ ಘಟನೆಗಳು ನೋಡ್ತಾ ಇದ್ದರೆ ಈಗಾಗಲೇ 10 ರಿಂದ 15 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಸಮುದಾಯಕ್ಕೆ ಸೇರಿದಂಥವ್ರು, 2 ಸಮುದಾಯಕ್ಕೆ ಸೇರಿದಂಥವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಕೂಡ ಕೇಸ್ಗಳು ಕೂಡ ಹಾಕಬೇಕಾಗತ್ತೆ. ಯಾಕಂತಂದರೆ ಕೇವಲ ಹಾಲಿನಲ್ಲಿ ಒಂದು ಹನಿ ನಿಂಬೆ ಹುಳಿ ಹಿಂಡಿದ್ರೆ ಅದು ಸಂಪೂರ್ಣ ಹಾಲು ಕೆಟ್ಟು ಹೋಗುತ್ತೆ. ಅಂಥ ಒಂದು ವಾತಾವರಣವನ್ನು ಗಂಗಾವತಿಯಲ್ಲಿ ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರೇ ಇರಲಿ ಅಂಥವ್ರನ್ನು ಹಿಡಿದು ಕಾನೂನಿನ ಶಿಕ್ಷೆ ಒಳಪಡಿಸಿ ಶಾಂತಿಯನ್ನು, ನೆಮ್ಮದಿಯನ್ನು, ಸೌಹಾರ್ದತೆಯನ್ನು ಕಾಪಾಡಬೇಕಾಗತ್ತೆ. ಸೊ ಇವತ್ತು ಅಲ್ಲಿ ಈಗಾಗಲೇ 144 ಸೆಕ್ಷನ್ ಜಾರಿ ಇದೆ.
ಅಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಒಂದು ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿಲ್ಲ ಪೊಲೀಸ್ ಜಿಲ್ಲಾಡಳಿತ ಮತ್ತು ಪ್ರತಿಯೊಬ್ಬರು ಕೂಡ ಅದರ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವನ್ನು ಹಾಕೊಂಡು ಇವತ್ತು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಯಾವ ರೀತಿಯಾದಂಥ ಪೊಲೀಸರು ಅಲ್ಲಿ ಬಿಡಾರ ಹೂಡಿದ್ದಾರೆ, ಯಾವ ರೀತಿಯಾದಂಥ ಒಂದು ಸೂಕ್ತ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಇಡೀ ಎಲ್ಲ ವಿದ್ಯಮಾನಗಳು ಸಂಬಂಧಪಟ್ಟಂತೆ ಬಹಳಷ್ಟು ಜನ ಮಾತಾಡಿದ್ದಾರೆ. ಅಲ್ಲಿ BJPಯ ಸಂಸದ ಕೊಪ್ಪಳದ ಕರಡಿ ಸಂಗಣ್ಣ ಇರ್ಬೋದು, ಮತ್ತು JDS ನಾಯಕರಿರ್ಬೋದು, ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂತೆ ಇರ್ಬೋದು, ಮತ್ತು ಎರಡೂ ಏನು ಕಡೆಯ ಒಂದು ಜನರನ್ನು ಇವತ್ತು ರೊಚ್ಚಿಗೆಬ್ಬಿಸುವಂಥ ಮತ್ತು ಶಾಂತಿಯನ್ನು ಹಾಳು ಮಾಡ್ತಕ್ಕಂಥದ್ದನ್ನು ವಿರೋಧಿಸಿ ಅನೇಕರು ಕೂಡ ಮಾತಾಡಿದ್ದಾರೆ. ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಾಗಲಿ ತಿರಸ್ಕರಿಸುವಂಥದ್ದಾಗಲಿ ಆಗಬಾರ್ದು. ಅದೇ ಸಂಬಂಧಪಟ್ಟಂಥ ಲೋಕಲ್ ಆಫೀಸರ್ಸ್ ಏನಿದ್ದಾರೆ ಅವರ ಒಂದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿ ಈ ಒಂದು ಘಟನೆಗಳಿಗೆ ಕಾರಣ ಅಂತಕ್ಕಂಥದ್ದು. ಇದು ಪ್ರಾರಂಭ ಆಗಿರೋಂಥ ಸಂದರ್ಭದಲ್ಲೇ ಅದನ್ನು ಚ್ಯೂಟ್ ಹಾಕಂಥ ಕೆಲಸ ಮಾಡೋದ್ರ ಮೂಲಕ ಮುಂಜಾಗ್ರತೆ ತೊಗೊಂಡಿದ್ರೆ ಈ ಘಟನೆಗಳಾಗಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಒಂದು ಸಲ ಅದು ಬಂದು ಆಯ್ತಪ್ಪ ಆ ಘಟನೆ ಅಂದಾಗ ಅದನ್ನು ಇಮಿಡಿಯೇಟ್ ಎಚ್ಚರಗೊಳ್ಬೇಕಾಗಿತ್ತಲ್ಲ ಪೊಲೀಸರು. ಪೊಲೀಸರು ಪೊಲೀಸರು ಯಾವಾಗಲೂ ದೂರನ್ನು ವಿಳಂಬ ಮಾಡುವಂಥದ್ದಾಗಲಿ ತಿರಸ್ಕರಿಸುವಂಥದ್ದಾಗಲಿ ಆಗಬಾರ್ದು. ಅದೇ ಸಂಬಂಧಪಟ್ಟಂಥ ಲೋಕಲ್ ಆಫೀಸರ್ಸ್ ಏನಿದ್ದಾರೆ ಅವರ ಒಂದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿ ಈ ಒಂದು ಘಟನೆಗಳಿಗೆ ಕಾರಣ ಅಂತಕ್ಕಂಥದ್ದು. ಇದು ಪ್ರಾರಂಭ ಆಗಿರೋಂಥ ಸಂದರ್ಭದಲ್ಲೇ ಅದನ್ನು ಚ್ಯೂಟ್ ಹಾಕಂಥ ಕೆಲಸ ಮಾಡೋದ್ರ ಮೂಲಕ ಮುಂಜಾಗ್ರತೆ ತೊಗೊಂಡಿದ್ರೆ ಈ ಘಟನೆಗಳಾಗಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಒಂದು ಸಲ ಅದು ಬಂದು ಆಯ್ತಪ್ಪ ಆ ಘಟನೆ ಅಂದಾಗ ಅದನ್ನು ಇಮಿಡಿಯೇಟ್ ಎಚ್ಚರಗೊಳ್ಬೇಕಾಗಿತ್ತಲ್ಲ ಪೊಲೀಸರು. ಬಂದು ಆರೋಪ ಮಾಡಿದ್ರು, ನೀವು ಒಂದು ಸೈಡ್ ಸುದ್ದಿ ಮಾಡ್ತಾ ಇದ್ದೀರಾ ಹಾಗೆ ಈಗ ಅಂತೇಳಿ ಕೆಲವು ಜನ ಬಂದು ಆರೋಪ ಮಾಡಿದಾಗ ನಾವೇನು ಮಾಡಿದ್ವಿ, ಎಲ್ಲ ಪತ್ರಕರ್ತರು ಕಲಿತು ಮಸೂದೆ ಹತ್ರ ಓದಿವಿ. ಅಲ್ಲಿ ಹೋಗೋ ತಡಿಲ್ಲ ಕಾಮನ್ ಆಗಿ ಕಲ್ಲು ದೊಂಡೆಗಳು ಬಿದ್ದಿರೋಂಥ ಸೀನ್ಗಳು ಕಂಡು ಪೀರ್ಜಾದ್ ಮಸ್ಜಿದ್ ಹತ್ರ ಪೊಲೀಸ್ ಠಾಣೆ ಪಕ್ಕದಲ್ಲೇ ನಗರ ಠಾಣೆಯಲ್ಲಿ ಹೋದಾಗ ಅಲ್ಲಿ ಶೂಟಿಂಗ್ ಎಲ್ಲ ಮಾಡ್ಕೊಂಡು ನಾನು ಬರಬೇಕಾದ್ರೆ ಏನಾಯಿತು, ಮುಂದಕ್ಕೆ ಬರೋ ತಡಿಲ್ಲ ಒಂದು ಹುಡುಗ ಹೊಡಿತಾ ಇದ್ರು, ಮುಸ್ಲಿಂ ಯುವಕರು ಹೊಡಿತಾ ಇದ್ರು. ಆ ಸಮಯದಲ್ಲಿ ನಾ ಏನು ಮಾಡಿದೆ, ವಿಡಿಯೋಸ್ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ಒಂದು ಯುವಕ ಬಂದು ಮೊಬೈಲ್ನ ಕಸ್ಕೊಳಕ್ಕೆ ಬಂದ. ನಾ ಎದಕ್ಕಪ್ಪ ಅಂತಂತ ಇದು ಮಾಡೋದ್ರಲ್ಲಿ ಗಂಗಾವತಿಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ, ನನ್ನ ರಿಪೋರ್ಟರ್ ಅಂಬೋದು ಪ್ರತಿಯೊಬ್ಬ ಎಲ್ಲ ಕೋಮು ಜನರಿಗೂ ಗೊತ್ತಿದೆ. ಆ ಟೈಮ್ನಲ್ಲಿ ಆ ಹುಡುಗ ಏನು ಮಾಡ್ದ, ಏಕ್ದಮ್ ಒಬ್ಬನು ಕಟ್ಟಿಗೆ ತೊಗೊಂಡು ದೊಣ್ಣೆ ತೊಗೊಂಡು ಈ ಕಡೆ ಹೊಡೆದ ಫೇಸಿಗೆ. ಹೊಡೆ ತಡಿಲ್ಲ ಇಮಿಡಿಯೇಟ್ಲಿ ತೆಲಿಗೆ 4-5 ಜನ 8 ಜನ ಕಲಿತು ನನಗೆ ಹೊಡೆದ್ರು. ಸುಮಾರು ಒಂದು 8 ಯುವಕರು ನನ್ನ ಮೇಲೆ ದಾಳಿ ಮಾಡಿದರು. ಆ ಸಂದರ್ಭದಲ್ಲಿ ಅದೇ ಕೋಮಿನ ಹಿರಿಯರಾದಂಥವ್ರು ಒಬ್ಬರು ಬಂದು ನನ್ನ ರಕ್ಷಣೆ ಮಾಡಿಕೊಂಡ್ರು, ರಿಪೋರ್ಟ್ರ್ ಅವರು ಅಂತೇಳಿ. ನನ್ನಲ್ಲಿ ಇರೋಂಥ ಮೊಬೈಲು, ದುಡ್ಡು ಎಲ್ಲ ಕಸ್ಕೊಂಡು ಹೋದ್ರು ಅವರು. ಅದು ಏನಾದರೂ ಕೆಲವು ವ್ಯಕ್ತಿಗಳು ದುಷ್ಟಶಕ್ತಿಗಳು ಬೆಳೆಸುವಂಥ ಒಂದು ಕಾರ್ಯವನ್ನು ಕೆಲವು ರಾಜಕೀಯ ಧುರೀಣರು ಮಾಡ್ತಾ ಇದ್ದಾರೆ. ಅವರು ಇವತ್ತು ಅಧಿಕಾರದಾಗ ಇರ್ಬೋದು, ಆದರೆ ಇದು ಯಾರಿಗೂ ಶಾಶ್ವತ ಅಲ್ಲ. ಅವ್ರನ್ನ ಸೆದೆ ಬಡಿದ್ರೆ ಮಾತ್ರ ಗಂಗಾವತಿ ಶಾಂತಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಉದಾಹರಣೆಗೆ ಹೆಸರು ಗೊತ್ತಿದೆ. ಆಮ್ಯಾಗ ಅವರಲ್ಲಿ ಮೇಲೆ 20-25 ಕೇಸುಗಳು ಇದ್ದಾವೆ. ಆದ ಕಾರಣ ನಿನ್ನೆನೂ ಗಲಾಟೆ ಆಗಿದೆ. ಇವತ್ತು ಮುಂಜಾನೆ ಸಹಿತ ನಮ್ಮ ಹಿರಿಯರು ಹೇಳಿದಾಗೆ ನಾವೆಲ್ಲರೂ ವೆಹಿಕಲ್ಗಳಲ್ಲಿ ಅವರು ಏನು ಹನುಮ ಮಾಲ ಧರಿಸಿದವರು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಕಾರ್ಯಕ್ರಮ ನಡೆಯೋದ್ರ ಜೊತೆಗೆ ಕೆಲವು ಅನಿವಾರ್ಯ ಕೆಲವು ಯುವಕರು ಇಲ್ಲ ನಾವು ಶೋಭಾಯಾತ್ರೆ ಮಾಡ್ತೀವಿ ಅಂತೇಳಿ ಕೆಲವು ಸ್ವಲ್ಪ ಮಟ್ಟಿಗೆ ಯುವಕರು ಸಹಿತ ನಡ್ಕೊಂಡು ಹೋಗೋದ್ರ ಮುಖಾಂತರ ಮಾಡಿದರು. ಇದಕ್ಕೆಲ್ಲ ಮುಖ್ಯ ಕಾರಣ ಯಾವುದೂ ಅಲ್ಲ, ನಮಗೊಂದು ಸಂಸ್ಕೃತಿ ಸಂಪ್ರದಾಯ ಒಂದು ಪರಂಪರೆಯನ್ನು ಹೊಂದಿದವರು, ನಾವು ದೇವರನ್ನು ನಂಬಿದವರು, ನಾವು ಆ ದಿಶೆಯಲ್ಲಿ ನಮ್ಮ ಕಾರ್ಯಕರ್ತರು ಯಾವುದೂ ತಪ್ಪಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಪೊಲೀಸರ ಒಂದು ವೈಫಲ್ಯ. ಅವ್ರು ಒಂದು ಕಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಹೇಳಿದಾಗೆ ಅವ್ರನ್ನ ಅಮಾನತಾಗಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಒಬ್ಬ ವ್ಯಕ್ತಿ ಏನು ಹೇಳಿದ್ವಲ್ಲ, ಅವ್ನು ಗಡಿಪಾರು ಮಾಡಿದಾಗ 100% ನಮಗೆ ವಿಶ್ವಾಸ ಇದೆ ಗಂಗಾವತಿ ಶಾಂತ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ಮತ್ತು ನಾಳೆನೂ ಅವ್ರ ಹಬ್ಬ ಇದೆ. ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳು IG ಅವರು SP ಅವರು ಎಲ್ಲರಿಗೂ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾರಿಗೂ ಅನ್ಯಾಯ ಆಗದ ಹಾಗೆ ನಾವು ನೋಡ್ಕೊತೀವಿ ಮತ್ತು ಎಲ್ಲರಿಗೂ ಸಹಿತ ಸರಿಸಮಾನವಾದಂಥ ಒಂದು ಕಾನೂನನ್ನು ನಾವು ಅಳವಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಹಿರಿಯರು ಹೇಳಿದಂಗೆ ನಿನ್ನೆ ಎಲ್ಲ ನಾವು ಈಗ 1ನೇ ತಾರೀಕಿನಿಂದ ಇದು ಒಂದು 12 ದಿವಸ ಮಸೀದಿಯಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ. ಅದೇ ಥರ ನಾವು ಮಾಡ್ತಾ ಇದ್ವಿ. ಆಮೇಲೆ ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿದ್ವಿ. ಅದೇ ಎಲ್ಲ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ನೀವು ಪ್ರಶ್ನವರೆಲ್ಲ ಅದು ಹಿಡಿದು ಅದು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಸುದ್ದಿ ನೀವು ಮಾಡಬೇಕು. ಮಾಡಿದರೆ ಎಲ್ಲ ಬಡವರಿಗೆ ಇದು ಭಾಳ ತೊಂದರೆ ಆಗಿದೆ. ದಿನ ಕೂಲಿ ಮಾಡೋರಿಗೆ ಎಲ್ಲ ಬಡವರಿಗೆ ಇದು ಎಲ್ಲ ತೊಂದರೆ. ಅಂಗಡಿ ಎಲ್ಲ ಬಂದ್ ಮಾಡಿದರೆ ದುಡಿಬೇಕೇನು ತಿನ್ಬೇಕೇನು ಆ ಥರ ಮಾಡಿದ್ರು. ಸುಮ್ಮನೆ ಕ್ಯಾಸ್ಟಿಸಮ್ ಮಾಡಿ ಗಂಗಾವತಿ ಹಾಳು ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಕೆಲವು. ಇಲ್ಲಿ ಜಾತಿ ಧರ್ಮ ನಾವು ಇಲ್ಲಿ ಗಂಗಾವತಿಯಾಗ ಮಾಡ್ತಾ ಇಲ್ಲ. ಹಂಗೆ ಮಾಡಿದ್ದಿದ್ರೆ ಇಕ್ಬಾಲ್ ಅನ್ಸಾರಿ ಅವರು ಮುಸ್ಲಿಂ,
ಅವರು 63,000 ಓಟ್ ತೊಗೊಂಡು ಗೆದ್ದಿದ್ದಾರೆ. ಹಂಗೆ ಜಾತಿ ಇದ್ದಿದ್ರೆ ಬರೀ 20-25 ಓಟ್ ಏನಿದೆ ಮುಸ್ಲಿಮ್ಸ್ ಅದು ಅಷ್ಟೇ ತೊಗೊಂತಿದ್ರು. ಇಲ್ಲಿ ಜಾತಿ ಏನಿಲ್ಲ, ಕೆಲವೊಬ್ಬರು ಇಲ್ಲಿ ಜಾತಿ ಹುಟ್ಟಿಸ್ತಾ ಇದ್ದಾರೆ ಬೇರೆ ಕಡೆಯಿಂದ ತಾಂಬಂದು. ಇಲ್ಲಿ ಅವ್ರ ಜಾತಿ ಡಿವೈಡ್ ಮಾಡೋಕೆ ತಯಾರಿಲ್ಲ. ಅದ್ರ ಸಲಾಗ ಕೆಲವೊಬ್ಬರು ಕೋಮುವಾದಿಗಳು ಹೊರಗಲಿಂದ ತಾಂಬಂದು ಇಲ್ಲಿ ಜಾತಿ ಮಾಡಿಸ್ತಾ ಇದಾರೆ. ಹೆಸರು ಕೆಡಿಸ್ಬೇಕು ಗಂಗಾವತಿದು ಅಂತ ಹೇಳಿ ಮಾಡಿಸ್ತಾ ಇದಾರೆ. ಮಸೀದಿ ಮೇಲೆ ಏನಾಗಿಲ್ಲ, ಅದು ಲೈಟಿಂಗ್ ಹರಿದ್ರು, ಆಮೇಲೆ ಗಾಡಿ ಓಮ್ನಿ ಗ್ಲಾಸ್ ಹೊಡೆದ್ರು, ಆಟೋ ಗ್ಲಾಸ್ ಹೊಡೆದ್ರು, ಆಮೇಲೆ ಒಂದು ಗಾಡಿ ಸುಟ್ಟಿದ್ರು ಇಲ್ಲಿ ನಮ್ಮ ಓಣಿಯಲ್ಲಿ. ಇಲ್ಲೆಲ್ಲ ಹೊರಗಿನವ್ರು ಮಾಡ್ತಾ ಇದಾರೆ. ಅವನು ಇವತ್ತು ಆ ಕಾಳಿ ಕೃಷ್ಣ ಅವರು CPR ಜೊತೆ ಒಬ್ಬ ಪೊಲೀಸ್ ಒಬ್ಬ ಸೀನಿಯರ್ ಅಧಿಕಾರಿ ಜೊತೆ ಇರ್ತಾರಂದ್ರೆ ಅವ್ರ ಕುಮ್ಮಕ್ಕಲಿಂದ ಇದು ನಡೀತದ. ಮತ್ತು ಇವರು ಅಧಿಕಾರಿಗಳ ಕೂತು ಇವತ್ತು ಬೇಲಿನ ಎದ್ದು ಹೊಲ ಮೇದಂಗೆ ಆಗ್ತದ. ಈ ಅಧಿಕಾರಿ ಅಲ್ಲ ಇರ್ಬೋದು, ಅವ್ರಿಗೆ ಯಾರು ಇದ್ದಾರೆ ಅಂದರೆ ಅವ್ರು ಕೇಳಿದ್ರೆ ಆ್ಯಕ್ಷನ್ ತೊಗೊಂಡ್ರೆ ಗೊತ್ತಾಗ್ತದೆ ಯಾರು. ಈಗ IG DG ಲೆವೆಲ್ನಲ್ಲಿ ಮತ್ತು ಅವ್ರು ಅದನ್ನು ಎನ್ಕ್ವೈರಿ ಮಾಡಿದ್ರೆ ಯಾರಿಗೆ ಕುಮ್ಮಕ್ಕೆ ಕೊಡ್ತಾರ ಏನೋ, ಜುಬೇರ್ ಅಂತ ಒಬ್ಬ ವ್ಯಕ್ತಿನೋ ಅಥವಾ ಹಿಂದೆ ಯಾರಾದರೂ ಅವ್ರ ಹಿಂದೆ ದೊಡ್ಡ ವ್ಯಕ್ತಿಗಳದಾರೋ ಕಾಣದ ಕೈಗಳು, ಅದನ್ನು ಅವ್ರು ಮಾಡಬೇಕು ಯಾರು ಹಿರಿಯ ಅಧಿಕಾರಿಗಳು. ಸರ್ ನಮ್ಗೆ ಇದು ಅರ್ಥನೇ ಆಗವಲ್ದಲ್ಲ. ನಾವು ಅದೇ ಹೇಳ್ತಿರಾಗ್ತೀವಿ. ನಮ್ಗೇನಿತ್ತಲ್ಲ ನಾವೇನಿತ್ತಲ್ಲ ಅದೇ ಪದೇ ಹೇಳಕತ್ತಿ. ರಾಜಕೀಯ ಅಂತ ನಾವು ಹೇಳಂಗಿಲ್ರಿ, ರಾಜಕೀಯ ಹುಟ್ಸಕತ್ತಾರ ಅವರು. ಇದು ನಾವು ರಾಜಕೀಯ ಅನ್ನಂಗಲ್ಲ. ನಾವು ಯಾವಾಗ್ಲೇನಿತ್ತಲ್ಲ ಒಬ್ರಿಗೇನಿತ್ತಲ್ಲ ಸೀಮಿತವಾಗಿನಿತ್ತಲ್ಲ ಇಲ್ಲ. ನಾವು ಎಲೆಕ್ಷನ್ ಬಂತಂದ್ರೆ ಯಾವ ವ್ಯಕ್ತಿಗೆ ಹಾಕ್ಬೇಕು ಆ ವ್ಯಕ್ತಿಗೆ ಹಾಕ್ತಿವಿ ಹೊರತೇನಿತ್ತಲ್ಲ. ನಮ್ಮ ಮುಸಲ್ಮಾನ್ ಅದ ನೀತಿಗೆ ಹಾಕಾನ ಆತ ಹಿಂದೂ ಅದನ್ನ ಬ್ಯಾಡ ಅಂತ ನಾವು ಮಾಡಂಗಲ್ಲ. ನಮ್ಗೆ ವ್ಯಕ್ತಿ ಅವನ್ ಕರೆಕ್ಟ್ ಇರ್ತಾನ ಅಂತವ್ರಿಗೆ ನಾವು ಹಾಕ್ತಿವಿ, ನಾವು ಮಾಡ್ತೀವಿ. ಅಂಥದ್ದೇನಿತ್ತಲ್ಲ ಈಗೇನಿತ್ತಲ್ಲ RSS ನವ್ರು ಹುಟ್ಟಿಸಿರೋದು ಇದು. RSS ನವರು ನಮ್ಮ ಗಂಗಾವತಿ ಅವ್ರು ಏನಿತ್ತಲ್ಲ ಅದ್ರಾಗ ಏನಿತ್ತಲ್ಲ ಸ್ವಲ್ಪ ಜನ ಇದ್ದಾರೆ. ಹೊರಗಡೆಯಿಂದ ಬಂದಂತ ಏನಿತ್ತಲ್ಲ ಸಾವಿರಾರು ಜನ ಇದ್ದಾರೆ. ಆಮೇಲೆ ಇವಾಗ ಗಲಭೆ ಆಗ್ತಿರೋದನ್ನಿತ್ತಲ್ಲ ನಮ್ಮ ಗಂಗಾವತಿ ಮಂದಿದು ಅಲ್ಲಿದು ಹೊರಗಡೆಯಿಂದ ಕೆಲವು ಜನ ಕರ್ಸ್ಯಾರ ಇಲ್ಲಿ. ಅವು ಏನಿತ್ತಲ್ಲ ಕೆಲವೊಬ್ರು ಏನಿತ್ತಲ್ಲ ಇಲ್ಲಿ ನಮ್ಮ ಹತ್ರ ಏನಿತ್ತಲ್ಲ ಒಂದು ಜಾತಿ ಭೇದ ಏನಿತ್ತಲ್ಲ ಹುಟ್ಸಾಕತ್ತಾರ ಗಂಗಾವತಿಯಾಗ. ಅದು ಮೊದಲು ಎಲ್ಲೆಲ್ಲಿ ಇದ್ದಿಲ್ಲ ಅಂಥದ್ದು. ಥ್ಯಾಂಕ್ ಯು. ಇದೇ ನಮ್ಗೆ ಏನಿತ್ತಲ್ಲ ನಿಮ್ಮ ಶಾಂತಿ ನಮಗೆ ಬೇಕಾಗೈತೆ. ನಿಮ್ಮ ಸುದ್ದಿವಾಹಿನಿಯಿಂದ ಏನಿತ್ತಲ್ಲ ಜನರಿಗೆ ಏನಿತ್ತಲ್ಲ ಈ ವಿಷಯಗಳನ್ನು ತಿಳಿಸಿ ಗಂಗಾವತಿಯಲ್ಲಿ ಮೊದಲು ಯಾವ ಥರ ಇತ್ತು, ಗಂಗಾವತಿ ಭತ್ತಜ ಕಣಜ ಹೆಂಗಿತ್ತು ಅದೇ ಥರ ಇರಬೇಕೆಂಬುದೇನಿತ್ತಲ್ಲ ನಮ್ದು ಎಲ್ಲರದ ಆಶಾಭಾವನೆ ಅದೇ. ಎಸ್, ಗಂಗಾವತಿ ಶಾಂತವಾಗಿರ್ಬೇಕನ್ನುವಂಥದ್ದು ಸುದ್ದಿ ಟಿವಿಯ ಕಳಕಳಿ. ಯಾಕಂತಂದ್ರೆ ಗಂಗಾವತಿ ಅನ್ನುವಂಥದ್ದು ಕೇವಲ ಅದು ಒಂದು ಜನರಿರ್ತಕ್ಕಂಥ ಊರಲ್ಲ, ಅಲ್ಲೊಂದು ಪ್ರಸಿದ್ಧ ಹಂಪಿ ಇದೆ. ಜೊತೆಗೆ ಇಡೀ ಪ್ರಪಂಚಕ್ಕೆ ಒಳ್ಳೆಯ ಅಕ್ಕಿಗಳನ್ನು ಕೊಡ್ತಕ್ಕಂಥ ಒಂದು ರಾಜಧಾನಿ ಗಂಗಾವತಿ. ಸೊ ಹಾಗಾಗಿ ಗಂಗಾವತಿಗೆ ಅದರದೇ ಆದಂಥ ಇತಿಹಾಸ ಇದೆ, ಪರಂಪರೆ ಇದೆ. ಗಂಗಾವತಿ ಒಂದು ವಿಶೇಷವಾದಂಥ ಪ್ರದೇಶ. ಹೈದರಾಬಾದ್ ಕರ್ನಾಟಕದ ಒಂದು ಕಮರ್ಷಿಯಲ್ ಹಬ್ ಅಂತ ಹೇಳ್ತೀವಿ, ಅದೊಂದು ಕೇಂದ್ರ. ಸೊ ಇಂಥ ಪ್ರದೇಶದಲ್ಲಿ ಇವತ್ತು ಕೋಮುವಾದಿ ರಾಜಕಾರಣ, ಇವತ್ತು ಆ ಜನರನ್ನು ಬಲಿ ತೆಗೆದುಕೊಳ್ಬಾರ್ದು, ಶಾಂತಿಯತೆಯನ್ನು ಕಾಪಾಡಬೇಕು, ಸೌಹಾರ್ದತೆಯನ್ನು ಉಳಿಸ್ಬೇಕು. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡಿದ್ರೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬೇಕನ್ನುವಂಥ ಲೆಕ್ಕಾಚಾರ ಯಾವುದಾದ್ರೂ ರಾಜಕೀಯ ಪಕ್ಷ ಅದು ಯಾವುದೇ ಇರಲಿ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮತ್ತೊಂದು ಪಕ್ಷ ಇರ್ಬೋದು, ಅದನ್ನು ಮೊದಲು ಬಿಟ್ಟು ಹಾಕಬೇಕು. ಯಾಕಂತಂದರೆ ಇವತ್ತು ಲಕ್ಷಾಂತರ ಜನರ ಬದುಕಿನ ಮೇಲೆ ಪೆಟ್ಟು ಬಿದ್ದಿದೆ. ಹೊಟ್ಟೆ ಮೇಲೆ ಇವತ್ತು ತಣ್ಣೀರು ಬಟ್ಟೆ ಕಟ್ಟುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಹಮಾಲರು ಇವತ್ತು ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವರಿಗೆ ಇವತ್ತು ದುಡ್ಡು ಸಿಗ್ತಾ ಇಲ್ಲ. ಇವತ್ತು ನೀರು ಇವತ್ತು ಸಂಪೂರ್ಣವಾಗಿ ಬರಗಾಲದ ಒಂದು ಪ್ರದೇಶ, ಅಲ್ಲಿ ಇವತ್ತು ಸಂಪೂರ್ಣವಾಗಿ ಇವತ್ತು ಗುಳೆ ಹೋಗ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ. ಅವತ್ತು ಗಂಗಾವತಿ, ಮಾನವಿ, ಲಿಂಗಸೂಗೂರು, ಸಿನ್ನೂರು ಈ ಭಾಗದಲ್ಲಿ, ಕಾರಟಗಿ, ಮಸ್ಕಿ ಈ ಭಾಗ ಸಂಪೂರ್ಣ ಬರಪೀಡಿತ ಒಂದು ಪ್ರದೇಶ. ಸೊ ಅದ್ರ ಬಗ್ಗೆ ಹೋರಾಟ ಮಾಡೋದು ಬಿಟ್ಟು, ಅದ್ರ ಬಗ್ಗೆ ಇವತ್ತು ಕೂಗಾಡೋದು ಬಿಟ್ಟು, ಅದ್ರ ಬಗ್ಗೆ ಸರ್ಕಾರದ ಮೇಲೆ ಇರ್ಬೋದು, ತಮ್ಮ ಜನಪ್ರತಿನಿಧಿಗಳ ಮೇಲೆ ಹೋರಾಟ ಮಾಡೋದು ಬಿಟ್ಟು ಇವತ್ತು ಆಂಜನೇಯನ ಜಯಂತಿ, ಮತ್ತೊಂದು ಕಡೆ ಇನ್ನೊಂದು ಜಯಂತಿ, ಮತ್ತೊಂದು ಕಡೆ ಬೇರೆ ಬೇರೆ ಏನು ಧರ್ಮದ ಕಾರ್ಯಕ್ರಮಗಳ ಹೆಸರಲ್ಲಿ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದನ್ನು ಯಾರೂ ಕೂಡ ಸಹಿಸಬಾರದು. ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಶಾಂತಿಗೆ ಕೈ ಜೋಡಿಸ್ಬೇಕಂತ ಹೇಳ್ತಾ ನಾನು ಮತ್ತೆ ಚರ್ಚೆ ಮಾಡ್ತಾನೆ. ಜೊತೆಗೆ ಲೇಖಕರು ಮತ್ತು ಅಂಕಣಕಾರರಂಥ ರಘು ಕೂಡ ಭಾಗಿಯಾಗ್ತಾರೆ, ಮತ್ತು ಅನೇಕರನ್ನು ಕೂಡ ಆ ಭಾಗದವ್ರನ್ನ ಮಾತಾಡಿಸ್ತೀನಿ. ನಾನು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಇಡೀ ಗಂಗಾವತಿಯ ಜನ ನೆಮ್ಮದಿಯಿಂದ ಬಾಳಬೇಕು ಅಂತೇಳಿ ಬಯಸಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ತಮ್ಮ ಹೊಟ್ಟೆಪಾಡಿಗೆ ಇಡೀ ಗಂಗಾವತಿ ಪಟ್ಟಣವನ್ನು ಆಶ್ರಯಿಸ್ತಾರೆ. ಹಮಾಲರಿರ್ಬೋದು, ಆಟೋ ಚಾಲಕರಿರ್ಬೋದು, ಹಾಲು ಮಾರ್ತಕ್ಕಂಥ, ತರಕಾರಿ ಮಾರ್ತಕ್ಕಂಥವ್ರು, ಅಕ್ಕಿ ಮಾರ್ತಕ್ಕಂಥವ್ರು, ಇವತ್ತು ಅಕ್ಕಿ ಮಿಲ್ಗಳಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಇವತ್ತು ಅಕ್ಕಿ ಮಿಲ್ಗಳು ಕೂಡ ಬಂದಾಗಿರ್ತಕ್ಕಂಥ ಪರಿಸ್ಥಿತಿ. ಈ ಒಂದು ಕಾರಣಕ್ಕಾಗಿ ಇಡೀ ಗಂಗಾವತಿ ಅಷ್ಟೇ ಅಲ್ಲ, ಸುತ್ತಮುತ್ತ ಬರ್ತಕ್ಕಂಥ ಪ್ರದೇಶಕ್ಕೂ ಕೂಡ ಅದು ಡೈರೆಕ್ಟ್ ಇಂಡೈರೆಕ್ಟ್ ಆದಂಥ ಉದ್ಯೋಗ ಕೊಡ್ತಕ್ಕಂಥ ಒಂದು ಊರು. ಸೊ ಹಾಗಾಗಿ ಶಾಂತಿಯನ್ನು ಕಾಪಾಡಬೇಕನ್ನುವಂಥದ್ದು ಅಷ್ಟೇ ನಮ್ಮ ಕರ್ತವ್ಯ. ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾವು ಶಾಂತಿ ಸೌಹಾರ್ದತೆಯನ್ನು ಬಯಸ್ತಾ ಇದ್ದರೆ ಅಲ್ಲಿ ಸುದ್ದಿ ಟಿವಿಯನ್ನು ಆಫ್ ಮಾಡಬೇಕಂತೇಳಿ ಕೆಲವರು ಹೊರಟಿರ್ತಕ್ಕಂಥ, ನಿಜಕ್ಕೂ ಕೂಡ ಇದು ಪ್ರಜಾತಂತ್ರಕ್ಕೆ ಮಾಡ್ತಕ್ಕಂಥ ಅವಮಾನ. ಮತ್ತು ಅಷ್ಟೇ ಅಲ್ಲ, ಶಾಂತಿ ಸೌಹಾರ್ದತೆಯನ್ನು ಬಯಸ್ತಕ್ಕಂಥವರಿಗೆ ಮಾಡ್ತಕ್ಕಂಥ ಅವಮಾನ. ಖಂಡಿತವಾಗಿ ಕೂಡ ಇಂಥ ಧೋರಣೆಯನ್ನು ಬಿಡಲೇಬೇಕಾಗುತ್ತೆ. ಆ ಭಾಗದ ಜನ ಇವತ್ತು ಈ ಶಾಂತಿಯನ್ನು ಬಯಸ್ತಾ ಇದ್ದಾರೆ.
ಯಾವುದೇ ಒಂದು ಧರ್ಮಗಳು ಇವತ್ತು ಶಾಂತಿಯನ್ನು ಬೋಧಿಸಬೇಕು ಹೊರತಾಗಿ ಈ ರೀತಿಯನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು ಯಾರೋ ಒಂದು 2% ಜನ ಮಾಡ್ತಕ್ಕಂಥ ಒಂದು ಕೆಟ್ಟ ಕೆಲಸದಿಂದಾಗಿ ಇಡೀ ಆ ಪ್ರದೇಶದ ಜನ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಸುದ್ದಿ ಟಿ ವಿ ವಿಚಾರದಲ್ಲಿ ಖಂಡಿತವೂ ಕೂಡ ಆ ಜನರ ಜೊತೆಗಿರುತ್ತೆ, ಅವರ ನೆಮ್ಮದಿ ಜೊತೆಗಿರುತ್ತೆ, ಶಾಂತಿಯ ಜೊತೆಗಿರುತ್ತೆ, ಸೌಹಾರ್ದ ಜೊತೆಗಿರುತ್ತೆ, ಅಲ್ಲಿ ಜನರ ಬದುಕಿನ ಜೊತೆಗೆ ನಿಲ್ಲುತ್ತೆ ಅಂತ ಹೇಳ್ತಾ ಯಾವುದೇ ಕಾರಣಕ್ಕಂತೂ ಹೆದರುತ್ತಾ ಅಂತ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ಅಲ್ಲಿಯ ಜನ ಈ ಒಂದು ಶಾಂತಿಯನ್ನು ಬಯಸ್ತಾ ಇದ್ದಾರೆ. ರಾಜಕೀಯವಾಗಿ ಯಾರು ಏನೇ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿರ್ಬೋದು, ಆದರೆ ಹೈದರಾಬಾದ್ ಕರ್ನಾಟಕ ಸಂಪೂರ್ಣವಾಗಿ ಶಾಂತಿ ಸೌಹಾರ್ದತೆಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಶಾಂತಿ ಬರಬೇಕು, ಶಾಂತಿ ನೆಲೆಸಬೇಕನ್ನುವಂಥದ್ದೇ ನಮ್ಮ ಒಂದು ಕಳಕಳಿ ಮತ್ತು ಮನವಿ ಕೂಡ. ಸೊ ಹಾಗಾಗಿ ಇವತ್ತು ಸುದ್ದಿ ಟಿ ವಿಗೆ ಏನಾದರೂ ಅವರು ಕಟ್ ಮಾಡುವಂಥದ್ದು ಮಾಡಿದರೆ ನಿಜವಾಗಲೂ ಕೂಡ ಅವರು ಇದನ್ನು ಬಯಸ್ತಾ ಇಲ್ಲ ಅಂತ ನಾವು ನೇರವಾಗಿ ಹೇಳಬೇಕಾಗುತ್ತೆ. ಹಾಗಾಗಿ ಇವತ್ತು ಒಂದಷ್ಟು ಪಾಯಿಂಟ್ಗಳು ಕೂಡ ಇದಾವೆ. ಯಾಕೆ ಗಂಗಾವತಿ ಇವತ್ತು ಪ್ರಪಂಚಕ್ಕೆ ಹೆಸರಾಗಿದೆ, ಕರ್ನಾಟಕ ಅದರ ಗಮನ ಸೆಳೆಯುತ್ತೆ ಅನ್ನುವಂಥಕ್ಕೆ ಒಂದಷ್ಟು ಪಾಯಿಂಟ್ಗಳು ನೋಡ್ಕೊಂಬರೋಣ. ಸೊ ಗಂಗಾವತಿ ಪ್ರಪಂಚಕ್ಕೆ ಪ್ರಸಿದ್ಧಿಯಾದಂಥ ಅಕ್ಕಿ ಕಣಜ, ವಿಶ್ವ ಪಾರಂಪರಿಕ ತಾಣ ಹಂಪಿ ಕೂಡ ಇಲ್ಲೇ ಇರೋದ್ರಿಂದ ಅದು ಗಮನ ಸೆಳೆಯುತ್ತೆ. ಅಷ್ಟೇ ಅಲ್ಲ, ರಾಮನ ಬಂಟ ಆಂಜನೇಯ ನೆಲೆಯೂ ಕೂಡ ಇಲ್ಲೇ ಇದೆ, ಅದು ಅಂಜನಾದ್ರಿ ಬೆಟ್ಟ. ಇಲ್ಲೂ ಕೂಡ ದೇಶದ ಅನೇಕ ಭಾಗಗಳಿಂದ ಜನ ಬರ್ತಾರೆ. ಹಾಗೆ ಭತ್ತ, ಕಬ್ಬು, ಬಾಳೆ ಬೆಳೆಯುತ್ತಾರೆ ಇಲ್ಲಿನ ರೈತರು. ಯಾಕಂತಂದ್ರೆ ಇಲ್ಲಿ ಬಹಳ ಕೃಷಿಗೆ ಆದ್ಯತೆ ಇದೆ. ತುಂಗಭದ್ರಾ ನೀರಿನಿಂದಾಗಿ ಈಶಾನ್ಯ ಭಾಗವಾದ ವಾಣಿಜ್ಯ ಪಟ್ಟಣವೆಂದೇ ಗಂಗಾವತಿ ಖ್ಯಾತಿಯನ್ನು ಪಡ್ಕೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಆರ್ಥಿಕವಾದಂಥ ಸೆಂಟರ್ ಯಾವುದಾದ್ರೆ ಅದು ಗಂಗಾವತಿನೇ. ಇದೀಗ ಅಲ್ಲಿ ಕೋಮು ಸಂಘರ್ಷ ಕೇಂದ್ರ ಆಗ್ತಾ ಇದೆ. ನಿಜಕ್ಕೂ ಕೂಡ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಪ್ರತಿ ಬಾರಿ ಕೂಡ ಹಿಂದೂ ಮುಸ್ಲಿಂ ಹೆಸರಲ್ಲಿ ಹೊಡೆದಾಟ, ಬಡಿದಾಟ, ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂಥದ್ದು, ಚುನಾವಣೆ ಸಮೀಪಿಸ್ತಾ ಇದ್ರೆ ಇಂಥದ್ದು ಅಲ್ಲಿ ಸರ್ವೇ ಸಾಮಾನ್ಯ ಆಗುತ್ತೆ. ಆದರೆ ಜನರಿಗೆ ಇದು ಯಾವುದೂ ಕೂಡ ಬೇಕಾಗಿಲ್ಲ. ಜನರಿಗೆ ಬೇಕಾಗಿರೋದು ನೆಮ್ಮದಿ, ಶಾಂತಿ, ಸೌಹಾರ್ದತೆ, ತಮ್ಮ ಬದುಕು ಕಟ್ಕೊಳ್ಳುವಂಥ ಒಂದು ಸವಾಲು. ಸೊ ಯಾವುದೇ ಕೋಮುವಾದಿ ರಾಜಕಾರಣಕ್ಕೆ ಇಲ್ಲಿನ ಜನ ಪಾಠ ಕಲಿಸಲೇಬೇಕಾಗತ್ತೆ. ಅದು ಯಾವುದೇ ಮಾಡಿರೋದು, ಯಾವುದೇ ಸಂಘಟನೆ, ಯಾವುದೇ ಶಕ್ತಿಗಳಿರ್ಬೋದು, ಅದಕ್ಕೆ ಅಲ್ಲಿನ ಜನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅದನ್ನು ಒಪ್ಪಬಾರ್ದು, ಅದನ್ನು ಖಂಡಿಸಬೇಕು ಮತ್ತು ತಿರಸ್ಕರಿಸಬೇಕಂತ ಹೇಳಬೇಕಾಗತ್ತೆ. ಎಸ್, ನಾವು ಆಗಲೇ ಮಾತಾಡ್ತಾ ಇದ್ವಿ ಇವತ್ತು ಗಂಗಾವತಿಯಲ್ಲಿ ಏನೆಲ್ಲ ಇದೆ, ಗಂಗಾವತಿಗೆ ಏನು ಇರಬೇಕು ಅನ್ನುವಂಥದ್ದು. ಗಂಗಾವತಿ ಶಾಂತಿಯನ್ನು ಬಯಸುವಂಥ ಒಂದು ಊರು, ಶಾಂತಿಗೆ ಹೆಸರಾಗಿರ್ತಕ್ಕಂಥ ಊರು. ಆ ಕಾರಣಕ್ಕಾಗಿಯೇ ಇವತ್ತು ಅಲ್ಲಿ ಏನೇ ಸಣ್ಣ ಪುಟ್ಟ ಘಟನೆಗಳಿದ್ದರೂ ಕೂಡ ಅಲ್ಲಿಯ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದೇ ನಮ್ಮದು ಕಳಕಳಿ. ಆ ಕಾರಣಕ್ಕಾಗಿ ಇವತ್ತು ಬಹಳಷ್ಟು ಜನ ಈ ಒಂದು ಪ್ರದೇಶದಲ್ಲಿ ಇದು ಭಾಳ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದಲ್ಲ. ಯಾಕಂತಂದರೆ ಅದು ಕೇವಲ ಒಂದು ಸಣ್ಣ ಘಟನೆಯಿಂದ ಅದು ಅದರ ಲಾಭವನ್ನು ಪಡ್ಕೊಳ್ತಕ್ಕಂಥ ಶಕ್ತಿಗಳು, ಸಂಘಟನೆಗಳು ಇದ್ದೇ ಇರ್ತವೆ. ಸೊ ಹಾಗಾಗಿ ಅಲ್ಲಿ ಜನರ ಇಂಥದ್ದಕ್ಕೆ ಕಿವಿ ಕೊಡಬಾರ್ದು, ಮತ್ತು ಗಾಳಿ ಮಾತಿಗೆ ಕಿವಿ ಕೊಡಬಾರ್ದು, ಅಥವಾ ಯಾವುದೇ ರೀತಿಯ ಒಂದು ಪ್ರಚೋದನೆಗೆ ಕೂಡ ಕಿವಿ ಕೊಡಬಾರ್ದು. ಅಲ್ಲಿ ಅಣ್ಣ ತಮ್ಮಂದಿರಂತೆ ಜೀವನವನ್ನು ಮಾಡಬೇಕಾಗತ್ತೆ. ಸೊ ಆ ಭಾಗದಲ್ಲಿ ಒಂದು ಗಂಗಾವತಿಯಿಂದ ಕೇವಲ 180 ಕಿಲೋಮೀಟರ್ ಹೋದರೆ ತಿಂತಿನಿ ಮೌನೇಶ್ವರ ಅನ್ನುವಂಥ ಒಂದು ದೊಡ್ಡ ಭಾವೈಕ್ಯತಾ ಒಂದು ಕೇಂದ್ರ. ಅದು ಅಲ್ಲಿರ್ತಕ್ಕಂಥ ಏನು ಒಂದು ದೇವಸ್ಥಾನ ಇದೆ, ಒಂದು ಅಲ್ಲಿ ಹಿಂದೂ ಮುಸ್ಲಿಂ ಒಟ್ಟಿಗೆ ಬರ್ತಕ್ಕಂಥದ್ದು. ಅಲ್ಲಿ ತಿಂತಿನಿ ಮೌನೇಶ್ವರ ಒಂದು ಹೇಳ್ತಾನೆ, 1,80,500 ಪೀರ್ ಜೀತಾ ಫೀರ್ ಮೌನೋದ್ದೀನ್ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ ಅನ್ನೋದು. ಅಂದರೆ ಇಷ್ಟು ಭಯಭಕ್ತಿ ಇರತಕ್ಕಂಥ ಪ್ರದೇಶ. ಸೊ ಹಾಗಾಗಿ ಯಾರಿಗೂ ಕೂಡ ಇಲ್ಲಿ ನಾವು ಮನಸ್ಸನ್ನು ಕೆಡಿಸ್ಕೊಂಡು ಜೀವನ ಮಾಡ್ಬೇಕಂತ ಯಾರಿಗೂ ಆಸೆ ಇಲ್ಲ. ನಾವೆಲ್ಲರೂ ಕೂಡ ಅಣತಮೃತ ಬದುಕಬೇಕು, ನಾವು ಬಾಳಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿದೆ, ಸದಿಚ್ಛೆ ಆಗಿದೆ. ಸೊ ಹಾಗಾಗಿ ಈ ಒಂದು ವಿಷಯವನ್ನು ನಾವು ತೆಗೆದುಕೊಂಡು ಈ ವಿಚಾರದಲ್ಲಿ ಎಲ್ಲರೂ ಒಂದಾಗಿರ್ಬೇಕಂತ ಹೇಳೋದೇ ತಪ್ಪ. ಸುದ್ದಿ ಟಿ ವಿ ಬರಬಾರ್ದು ಅಂತ ಹೇಳಿ ಯಾರಾದರೂ ಆ ರೀತಿ ಪ್ರಯತ್ನ ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ಅವರ ಆತ್ಮವನ್ನು ಒಂದು ಸಲ ಪ್ರಶ್ನೆ ಮಾಡಿಕೊಳ್ಳಿ. ಒಳ್ಳೆಯ ಕಾರಣಕ್ಕಾಗಿ ನಾವು ಈ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಿಜವಾಗಲೂ ಕೂಡ ಇದು ಪ್ರಜಾತಂತ್ರಕ್ಕೆ, ಸಂವಿಧಾನಕ್ಕೆ ಮತ್ತು ಇಡೀ ಬಸವಣ್ಣನ ನಾಡು ಏನು ಹೈದರಾಬಾದ್ ಕರ್ನಾಟಕ ಇದೆ ಅದಕ್ಕೆ ಮಾಡ್ತಕ್ಕಂಥ ಅವಮಾನ, ಅದಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತ ಹೇಳ್ತಾ ನಾನು ಮತ್ತೊಂದು ಬ್ರೇಕ್ ತೊಡ್ತೀನಿ. ನನ್ನ ಜೊತೆಗೆ ರಘು ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗಿದ್ದಾರೆ ಅಗ್ಗಣಕಾರರು ಮತ್ತು ಲೇಖಕರು ಆದಂಥ ರಘು ಅವರೇ, ಸ್ವಾಗತ. ಜೊತೆಗೆ ಇವತ್ತು ಗಂಗಾವತಿ ವಿಶೇಷವಾಗಿ ಇಡೀ ಪ್ರಪಂಚಕ್ಕೆ ಹೆಸರುವಾಸಿ. ಇದು ರೈಸ್ ಬಾಲ್ ಅಂತ ಕರಿತೀವಿ, ಅಂದರೆ ಭತ್ತದ ಕಣಜ. ಜೊತೆಗೆ ಹಂಪಿ ಪಾರಂಪರಿಕ ನಗರ ಇದು. ಸೊ ಇಂಥ ಒಂದು ಊರಲ್ಲಿ ಒಂದು ಸಣ್ಣ ನಿಂಬೆ ಹುಳಿ ಸಾಕು ಹಾಲನ್ನು ಸಂಪೂರ್ಣವಾಗಿ ಕೆಡ್ಸೋಕ್ಕೆ. ಇದನ್ನು ನಾವು ಮಾಡ್ತಾ ಇದ್ದರೆ ಅಲ್ಲಿ ಟಿ ವಿನೇ ಬರದೇ ಇರಂಗೆ ನೋಡ್ಕೊಳ್ತಾ ಇದ್ದಾರೆ. ಅಂದರೆ ಎಷ್ಟು ಮಟ್ಟಿಗೆ ಮನಸ್ಸುಗಳು ಇವತ್ತು ಸಂಪೂರ್ಣವಾಗಿ ಕೆಟ್ಟು ಹೋಗಿದ್ದಾವೆ. ಸೊ ನಾವು ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ. ನಾವು ಅಣತಮೃತರ ಇರಪ್ಪ, ಯಾವುದೇ ರೀತಿಯ ಭಿನ್ನ ಭೇದ ಬೇಡ, ನಿಮ್ಮ ಆಚರಣೆ ಏನೇ ಇರ್ಬೋದು. ಈ ಆ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಜನ ಒಂದಾಗಿರಿ ಅಂತ ಹೇಳೋದೇ ತಪ್ಪ. ನಾನು ಮೊನ್ನೆ ಕೂರ್ಗ್ ಹೋಗಿದ್ದೆ. ಅಲ್ಲಿ ನನಗನ್ನಿಸಿದ್ದು ಎಷ್ಟು ನಾವು ಒಡೆದಿದ್ದೀವಿ ಮನಸ್ಸುಗಳನ್ನು ಅಂತ ಹೇಳಿದರೆ,
ಎಲ್ಲಿ ನೋಡಲಿ ಹಸಿರು ಬಾವುಟ, ಎಲ್ಲಿ ನೋಡಲಿ ಕೇಸರಿ ಬಾವುಟ. ಅಂದರೆ ಯಾವುದೋ ಈ ಇಡೀ ನಮ್ಮ ಜಿಯೋಗ್ರಫಿಯನ್ನು ಡಿವೈಡ್ ಮಾಡಿಕೊಂಡು ನಾವು ಬದುಕ್ತಿದ್ದೀವಿ ಅನ್ನುವಂಥ ಒಂದು ಮನೋಭಾವನೆ ಆಗ್ತದೆ. ನೀವು ಮಂಗಳೂರಿಗೆ ಹೋದ್ರೂ ಹಾಗೆ ಆಗ್ತಕ್ಕಂಥದ್ದು. ನಾವು ಹಿಂದೆಂದೂ ಕರ್ನಾಟಕದಲ್ಲಿ ಇದನ್ನು ನೋಡಿದಿರಲಿಲ್ಲ. ಭಯಾನಕವಾಗ್ತದೆ. ಯಾರೋ ನಾವು ರಘುವನ್ನ ಮತ್ತೆ ಲಕ್ಷ್ಮಣ ಮಾತಾಡ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲ. ಹೌದು, ಡೌಟ್. ಈಗ ಏನು ಹೇಳ್ತಾರೆ, ನೀವು ಹೇಳ್ತಿದ್ರಿ ಹುಳಿ ಹಿಂಡೋದು ಅಂತ. ನಮ್ಮ ಆರಾಮಿತ್ರ ಹೇಳ್ತಾ ಇದ್ರು, ಅವ್ರು ಎಲ್ಲಿ ಹೋದ್ರು ಒಂದು ನಿಂಬೆಹಣ್ಣು ಇಟ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಹುಳಿ ಹಿಂಡೋಕೆ ಅಂತ ಹೇಳ್ತಕ್ಕಂಥದ್ದು. ಈ ನಮ್ಮಲ್ಲಿ ಒಂದು ನಮಗೆ ತಿಳಿಯದ ಒಂದು ಬೆಸುಗೆ ಇದೆ ಸಮಾಜದಲ್ಲಿ. ಧರ್ಮಗಳ ನಡುವೆ, ಮತಗಳ ನಡುವೆ, ಜಾತಿಗಳ ನಡುವೆ ಏನೇ ವ್ಯತ್ಯಾಸಗಳ ಈ ಹೊರನೋಟಕ್ಕೆ ಇದ್ರೂ ಕೂಡ ಆ ಹೆಣಿಕೆ ಇದೆಯಲ್ಲ, ಒಂದು ಆಳವಾದ ಹೆಣಿಕೆ ಇದೆ, ನಮ್ಮ ಬಹಳ ಗಟ್ಟಿಯಾದ ಹೆಣಿಕೆ ಇದೆ. ಆದರೆ ಇವತ್ತೇನಾಗಿದೆ, ಟೀಚಿಂಗ್ ಟು ಹೇಟ್ ಅಂತಾರೆ. ಹೌ ಟು ವಿ ಆರ್ ಟೀಚಿಂಗ್, ದ್ವೇಷ ಮಾಡುವ ಪಾಠ ಹೇಳ್ಕೊಡ್ತಾ ಇದ್ದೀವಿ. ಈ ದ್ವೇಷ ಮಾಡುವ ಪಾಠ ನಮಗೆ ಬೇಕಾಗಿಲ್ಲ. ನಮ್ಮಲ್ಲಿ ಒಂದುಗೂಡಿಸ್ತಕ್ಕಂಥ, ಹೆಣಿತಕ್ಕಂಥ, ಒಟ್ಟಾಗಿರ್ತಕ್ಕಂಥ ನೂರಾರು ಅವಕಾಶ, ಸಾವಿರಾರು ಅವಕಾಶಗಳಿದ್ದಾವೆ. ಅದು ವ್ಯಾಪಾರ. ನಾವೆಲ್ಲ ಚಿಕ್ಕವರಲ್ಲಿದ್ದಾಗ ನಾನು ಶಾಲೆಗೆ ಹೋಗ್ತಾ ಇದ್ದರೆ ನಮ್ಮ ಊರಿನಲ್ಲಿ ಒಬ್ಬ ಮುಸ್ಲಿಂ ವ್ಯಾಪಾರಿ ಇದ್ದ. ಅವ್ನು ಹೇಳ್ತಾ ಇದ್ದ, ನಮ್ಮ ಅಪ್ಪಂಗೆ ಬಂದು ಹೇಳ್ತಾ ಇದ್ದ, ನಿಮ್ಮ ಹುಡುಗ ಶಾಲೆ ಹೋಗ್ತಿಲ್ಲ ಅಂತ. ಅವ್ರಿಗೇನಾಗ್ತಿತ್ತು ಹೇಳಿ? ಅಂದರೆ ಒಂದು ಬಾಂಧವ್ಯ, ಆಮೇಲೆ ಒಂದು ವಿಶ್ವಾಸ. ಮತ್ತು ಜಾತಿ ಧರ್ಮದಿಂದ ನಾವು ಎಂದೂ ಯಾರನ್ನೂ ಗುರುತಿಸಿರಲಿಲ್ಲ. ನಾವು ಜಾತಿ ಧರ್ಮ ಗುರುತಿಸಿ ಸಮಾಜವನ್ನು ನೋಡುವಂಥದ್ದಲ್ಲ. ಸೊ ಹಾಗಾಗಿ ನೀವು ಹೇಳಿದಾಗ ಒಂದು ಸಿಂಕ್ರೆಟಿಕ್ ರಿಲಿಜಿಯನ್ ಅಂತ ಹೇಳ್ತಕ್ಕಂಥ. ಖಂಡಿತ. ನಮ್ಮ ಜೊತೆಗೆ ಗಂಗಾವತಿಯ ಶಾಸಕರಾದ ಇಕ್ಬಾಲ್ ಅನ್ಸಾರಿ ಇದ್ದಾರೆ. ಇಕ್ಬಾಲ್ ಅಹಮದ್ ಅನ್ಸಾರಿ ಅವರೇ, ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಶಾಂತಿ ಸೌಹಾರ್ದತೆ ಇವತ್ತು ತಿಂತಿನಿ ಮೌನೇಶ್ವರ ಇರತಕ್ಕಂಥದ್ದು ಇರ್ಬೋದು, ಫಕೀರೇಶ್ವರ ಇರ್ಬೋದು, ಕಡ್ಕೊಳ ಮಡಿವಾಳೇಶ್ವರ, ಖಾಜಾ ಬಂದೆ ನವಾಜ್, ಶರಣಬಸವೇಶ್ವರ, ಕಲಬುರಗಿ, ಇವೆಲ್ಲವೂ ಕೂಡ, ಮತ್ತು ಕೊಡೆಕಲ್ಲು, ಸುರ್ಪುರದ ಬಸವಣ್ಣ, ಅಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಇರ್ತಕ್ಕಂಥದ್ದು. ವಿಶೇಷವಾಗಿ ಈ ಭಾಗ ಗಂಗಾವತಿಯಿಂದ ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕದ ಕರಾವಳಿ ಅಲ್ಲ, ಅದು ಭಾಳ ವಿಶೇಷವಾಗಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಎಲ್ಲರೂ ಒಂದಾಗಿರ್ತಕ್ಕಂಥದ್ದು. ಏನಾಗ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ ಈಗ ಅನ್ಸಾರಿ ಅವರೇ? ಹೂಗಾರ್ ಅವರೇ, ಏನಿಲ್ಲ, ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ತುಂಬಾ ಚೆನ್ನಾಗೇ ಇದ್ದಾರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ. ಹೌದೌದು. ಆದರೆ ಬಿಜೆಪಿಯವರು ಮತ್ತು RSS ನವರು ಕೆಲವೊಂದು ಸಂದರ್ಭಗಳನ್ನು ನೋಡಿ ಹೊರಗಡೆಯಿಂದ ಜನರನ್ನು ಕರೆಸಿ ಊರಾದ ಜನಗಳಿಗೆ ಬಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬೆಳಗಾಂದಿಂದ, ಮಹಾರಾಷ್ಟ್ರದಿಂದ, ಹುಬ್ಳಿಯಿಂದ, ಬಿಜಾಪುರದಿಂದ, ಬಾಗಲಕೋಟೆಯಿಂದ ಇವತ್ತು ಹನುಮಾನ್ ಮಾಲಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಇಲ್ಲಿ ಕೆಲವು ಕಿಡಿಗೇಡಿಗಳು ಇದ್ದಾರೆ. ಎರಡು ಕಡೆಯವರು ಕೂಡ ಬುದ್ಧಿ ಹೇಳ್ಬೇಕಾಗತ್ತೆ. ಇಲ್ಲ, ಖಂಡಿತ. ಈಗ ಎರಡು ಕಡೆ ಅಂತ ಹೇಳಿದ್ರೆ ಗಲಾಟೆ ಮಾಡೋದು ನೋಡ್ಬೇಕು. ಈ ಪೊಲೀಸ್ ಸ್ಟೇಷನ್ ಎಲ್ಲ ಮುದ್ಗಿ ಹಾಕೊಂಡು ಪೊಲೀಸರನ್ನ ಹೊಡಿತಾರೆ ಮಾಲಾಧಾರಿಗಳು. ಅಂದ್ರೆ ಇವ್ ಲೆಕ್ಕ ಹಾಕೋಬೇಕು. ಯಾರಾದ್ರೂ ಮುಸಲ್ಮಾನರು ಹೊಡಿದ್ರೆ ಅವ್ರನ್ನ ಒಳಗ್ ಹಾಕ್ರಿ, ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕಲ್ವಾ? ಎಲ್ಲರೂ ಕೂಡ ಒಳಗ್ ಹಾಕ್ಲಿ. ಆದ್ರೆ ಮಾಡಿರ್ತಕ್ಕಂಥ ಯಾರು ಇದಕ್ಕೆ ರೂವಾರಿ, ಆ ರೂವಾರಿಗಳನ್ನು ಹಿಡಿಬೇಕು. ಯಾರು ಕರ್ತಂದ್ರು ಅವರಿಗೆ ಹೊರಗ್ಲಿಂದ. ಇಲ್ಲಿ ಸ್ಥಳೀಯದಲ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಂದಾಯಿದ್ದಾರೆ. ಯಾರು ಭಾವ ಉದ್ಗೋಕ್ ಒಳಗಾಗಿಲ್ಲ ಸ್ಥಳದಲ್ಲಿ ಇರ್ತಕ್ಕಂಥವ್ರು. ಕೆಲವರು ತಮ್ಮ ರಾಜಕೀಯ ಬ್ಯಾಳೆಯನ್ನು ಬೆಳೆಸ್ಕೋಸ್ಕರ ಮುಸ್ಲಿಂ ಒಂದು ಅಭ್ಯರ್ಥಿ ಇಲ್ಲಿ ಇಕ್ಬಾಲ್ ಅನ್ಸಾರಿ ಇದಾನಂತಗೋಸ್ಕರ ಇಷ್ಟೆಲ್ಲ ನಾಟಕರು, ಬೇರೆ ಏನಿಲ್ಲ. ಸೊ ನಿಮ್ಮ ಮೇಲೂ ಕೂಡ ಇದು ಟಾರ್ಗೆಟ್ ಮಾಡಿದಾರಂತೀರಾ? ಅರೆ, ನನ್ ಮೇಲೆ ಟಾರ್ಗೆಟ್ ಮಾಡಿನೇ ಈ ಗಲಾಟೆ ಮಾಡಿರೋದಷ್ಟೇ, ಬೇರೆ ಏನಿಲ್ಲ ಇದಕ್ಕೆ. ಅಲ್ಲಿ ಹೇಳ್ತಾ ಇದ್ರೆ ನಿಮ್ಮ ಎದುರಾಳಿ ಅವರು, ನೀವು ಅದನ್ನ ಇಲ್ಲಿ ಕ್ಷೇತ್ರವನ್ನು ಭದ್ರಪಡಿಸ್ಕೊಳ್ಳಕ್ಕೆ ಇದು ಕೂಡ ನೀವು ಕೂಡ ಇದನ್ನ ಬಳಕೆ ಮಾಡ್ತೀರಿ. ಮಾಲಾಧಾರಿಗಳಿಗೆ ಎಲ್ಲಾದ್ರೂ ಓಡಾಡಿಸಿ ಹೊಡಿತಾ ಇದ್ರೆ ತೋರ್ಸಂತ ಹೇಳ್ರಿ. ಮಾಲಾಧಾರಿಗಳು ಕೈಯಲ್ಲಿ ಕತ್ತಿಗಳು ಇದಾವೆ, ಮಾಚುಗಳು ಇದಾವೆ, ಲಾಂಗ್ಗಳು ಇದಾವೆ. ಅದು ಬೇರೆಯವ್ರ ಕೈಯಲ್ಲಿ ತೋರಿಸಿ ನೋಡೋಣ ಅಂತೇಳಿ. ಅದೇ ಯಾರು ನನ್ನ ಎದುರಾಳಿಗಳು ಬಿಜೆಪಿ ಅವರು ಯಾರಾದ್ರೂ ಹೇಳಿದ್ರೆ ಆಯ್ತು, ನಾನು ಯಾರಿಗೆ ಕಳಿಸಿದ್ದೀನಿ ತೋರ್ಸಂತ ಹೇಳಿ ನೋಡೋಣ, ಪ್ರೂಫ್ ಅಂತ ಹೇಳಿ ತೋರಿಸಿ. ಸೊ ಇಡೀ ಮೀಡಿಯಾಗಳು ಎಲ್ಲರೂ ಬಂದು ಏನಪ್ಪಾ ಅಂದ್ರೆ ವಿಡಿಯೋಗ್ರಾಫ್ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಇಡೀ ರಾಜ್ಯ ನೋಡ್ತಾ ಇದೆ. ಶಾಸಕರೇ, ನಮ್ಮ ಕಳಕಳಿ ಇಷ್ಟೇನೆ, ಗಂಗಾವತಿ ಶಾಂತವಾಗಿರ್ಬೇಕು, ಆ ಭಾಗ ಶಾಂತವಾಗಿರ್ಬೇಕು. ನಾವು ಆ ಭಾಗದಿಂದ ಬಂದಂಥವ್ರು, ನಮ್ಗೆ ಗೊತ್ತಿದೆ ಅಲ್ಲಿ ಏನು ನಿಜವಾಗ್ಲೂ ಜನ ಎಷ್ಟು ಅಣತಮೃತರ ಬದುಕ್ತಾರೆ ಅನ್ನೋದು ಗೊತ್ತಿದೆ. ಸೊ ಇವತ್ತು ಈ ಚುನಾವಣಾ ರಾಜಕಾರಣ ಇರುತ್ತೆ ಪ್ರತಿ ಚುನಾವಣೆ ಬಂದಾಗ, ಆದ್ರೆ ಜನರನ್ನು ಒಡೆದಾಳ್ತಕ್ಕಂಥದ್ದು ನಾನು ಖಂಡಿಸ್ತೀನಿ. ಅದು ಇಕ್ಬಾಲ್ ಅನ್ಸಾರಿ ಮಾಡಿದ್ರು ನಾನು ವಿರೋಧಿಸ್ತೀನಿ, ಬಿಜೆಪಿ ಅವರು ಮಾಡಿದ್ರು ವಿರೋಧಿಸ್ತೀನಿ, ಕಾಂಗ್ರೆಸ್ ಮಾಡಿದ್ರು ವಿರೋಧಿಸ್ತೀನಿ. ನೀವು ಒಂದ್ ವೇಳೆ ಹಿಂದೂ ಮುಸ್ಲಿಮು ಅಥವಾ ಎರಡು ಕೋಮುಗಳ ಮಧ್ಯೆ ರಾಜಕಾರಣ ಮಾಡೋದಾದ್ರೆ ನೀವು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಹೌದು, ಅದು ಬಿಜೆಪಿ ಅವ್ರಿಗೆ ಇರ್ಬೇಕಲ್ಲ ಹೂಗಾರ್ ಅವರೇ. ಬರೀ ಇಕ್ಬಾಲ್ ಅನ್ಸಾರಿಗೆ ಒಂದೇ ಇದ್ರೆ ಸಾಕ. ಇವತ್ತು ನಾನು ಮನೆಯಲ್ಲಿ ಕೂತ್ಕೊಂಡು ಈದ್ ಮಿಲಾದ್ ಹಬ್ಬವನ್ನು ಜಗಳ ಆಗ್ತದೆ ಬೇಡ ಅಂತೇಳಿ ಮುಂದಾಕಿದ್ದೀನಿ, ಮಾಡೋದೇ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದೀವಿ. ಎಲ್ಲರಿಗೂ ಮನೆಯಲ್ಲೇ ನೀವು ಹಬ್ಬ ಮಾಡ್ಕೊಳ್ಳಿ, ಯಾರು ಮಸೀದಿಗಳಿಗೆ ಹೋಗ್ಬಾರ್ದು, ಇದನ್ನೆಲ್ಲವನ್ನೂ ಹೇಳಿದೀವಿ. ನಮ್ ಕಡೆಯಿಂದ ನಾವ್ ಏನ್ ಮಾಡ್ಬೇಕದು ಮಾಡಿದೀವಿ. ಅವರು ತಿಳ್ಕೊಬೇಕಲ್ಲ ಹೂಗಾರ್ ಅವರೇ. ಈಗ ನಿಮ್ ಸರ್ಕಾರ ಇದೆ, ನಿಮ್ ಸರ್ಕಾರ ಅಂದ್ರೆ ಸಾರಿ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಕಾಂಗ್ರೆಸ್ ಹತ್ರ ಇದ್ರೆ ಅನ್ನೋ ಮಾತು ಕೂಡ ಇದೆ.
ನೀವು ಈಗಾಗಲೇ JDS ಬಂದಿದ್ರಿ, ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಏನು ಕಾರಣ, ಯಾಕೆ ಪದೇ ಪದೇ ಈ ಥರ ಆಗುತ್ತೆ? ಗಂಗಾವತಿಯಲ್ಲಿ ಹಿಂದೆ ಕೂಡ ಆಗಿತ್ತು, ಗಣೇಶ ಉತ್ಸವ ನೆಪದಲ್ಲಿ. ಗಂಗಾವತಿಗೆ ಒಂದು ವಿಶ್ವ ಪ್ರಸಿದ್ಧಿ ಇದೆ, ಅದು ವಿಶೇಷವಾಗಿ ಭತ್ತದ ಕಣಜ, ಅಲ್ಲಿ ಕಾರ್ಮಿಕರಿದ್ದಾರೆ, ಅಲ್ಲಿ ಹಂಪಿ ಇದೆ, ಇಷ್ಟೆಲ್ಲ ವಿಶೇಷವಾಗಿರೋ ಸ್ಥಾನಕ್ಕೆ ಕಪ್ಪು ಚುಕ್ಕೆ ಬರುತ್ತಲ್ವಾ? ಹೂಗಾರ್ ಅವರೇ, ನಮ್ಮ ಎಲ್ಲರ ಆಶೆ ಇಲ್ಲಿ ಮುಸಲ್ಮಾನರಾಗ್ಲಿ ಹಿಂದೂಗಳು ಎಲ್ಲರ ಆಶೆ ಏನಿದೆ, ಇಲ್ಲಿ ಅಂಜನಾದ್ರಿ ಬೆಟ್ಟ ಇದೆ, ಹನುಮ ಹುಟ್ಟಿದ ನಾಡು ಗಂಗಾವತಿ. ಹೌದು, ಕಿಷ್ಕಿಂದ ಇದು ಒಂದು ಪ್ರವಾಸ ಒಂದು ಸ್ಥಳವಾಗಬೇಕು, ಪ್ರವಾಸಿಗರು ಎಲ್ಲರೂ ಬರಬೇಕು, ಇಲ್ಲಿ ಸಣ್ಣ ಪುಟ್ಟ ಹೋಟೆಲ್ ವ್ಯಾಪಾರ ಎಲ್ಲರೂ ಬದುಕಬೇಕು, ಇದು ಎಲ್ಲ ನಮ್ಮ ಆಶೆ. ಆದರೆ ನಮ್ಮ ಎದುರಾಳಿ ಆಗಿರ್ತಕ್ಕಂಥ ಬಿಜೆಪಿ ಇರೋದಾರಲ್ಲ, ಅವರೇ ಇದೆಲ್ಲ ಕಿತ್ತಾಪತ್ತಿ ಮಾಡೋದು. ಪ್ರೂಫ್ ಇದೆಲ್ಲ IG ಅವರಿಗೆ ಫೋನ್ ಮಾಡಿ ಕೇಳಿ, SP ಅವರಿಗೆ ಫೋನ್ ಮಾಡಿ ಕೇಳಿ. ನೀವು ನಿಮ್ಮ ಛಾಯಾಗ್ರಾಹಕರು ಇರ್ತಾರಲ್ಲ, ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಅವ್ರ ಹತ್ರ ಕ್ಲಿಪ್ಪಿಂಗ್ ಇದಾವ ನೋಡಿ ಹೂಗಾರ್ ಅವರೇ. ಇಲ್ಲ ಯಾರ್ದು ತಪ್ಪಂತ ಗೊತ್ತಾಗುತ್ತೆ ಅಲ್ಲ ತಮಗೆ. ಇಲ್ಲಿ ದೂದ್ ಕಾ ದೂದ್ ಪಾನಿ ಕ ಪಾನಿ ಮಾಡೋ ಕಾರಣಕ್ಕಾಗಿಲ್ಲ ನಾನು ವಿಶೇಷವಾಗಿ ಗಂಗಾವತಿ ಜನರು ನೆಮ್ಮದಿಯಿಂದ ಇರಬೇಕು, ಯಾವುದಕ್ಕೆ ಕಿವಿ ಕೊಡಬೇಡಿ, ಇಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಯಾಕಂದ್ರೆ ಅಲ್ಲಿ ಅಣ್ಣತಮ್ಮರ ಥರ ಬದುಕ್ತಾ ಇದ್ದಾರೆ ಜನ ಮೊದಲಿಂದನೂ. ಹಮಾಲ್ರಿದ್ದಾರೆ, ಆಟೋ ಚಾಲಕರಿದ್ದಾರೆ, ಕಿರಾಣಿ ಮಾಡ್ತಕ್ಕಂಥ ಜನ ಇದ್ದಾರೆ, ತರಕಾರಿ ಮಾರೋ ಜನ ಇದ್ದಾರೆ, ಪಾಪ ದಿನ ಬೆಳಿಗ್ಗೆ ಎದ್ದು ಜೀವನ ಮಾಡಬೇಕು. ಅದು ಅದಕ್ಕೆ ನಾನು ಹೇಳ್ತಿರೋದು, BJP ಇರಲಿ JDS ಇರಲಿ, ನೀವು ಯಾರೇ ಇರಲಿ, ನೀವೆಲ್ಲರೂ ಕೂಡ ಒಟ್ಟಿಗೆ ಕೊಡ್ತು ಆ ಊರಿನ ಶಾಂತಿಯನ್ನ ಕಾಪಾಡ್ತಕ್ಕಂಥ ಭರವಸೆ ಕೊಡ್ತೀರಾ ಶಾಸಕರೇ? ಶಾಂತಿ ಕಾಪಾಡುವ ಭರವಸೆ ಕೊಡ್ತೀರಾ ನೀವೆಲ್ಲರೂ ಸೇರಿ? ಹಲೋ ಇಕ್ಬಾಲ್ ಅನ್ಸರ್ ಅವರೇ, ಗಂಗಾವತಿ ಶಾಂತಿ ಕಾಪಾಡತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರದಿದೆ, ನೀವು ಭರವಸೆ ಕೊಡ್ತೀರಾ? ಎಸ್, ಅನ್ಸರಿ ಅವರ ಸಂಪರ್ಕ ಸಾಧ್ಯತೆ ಮಾತು ಸಂಪರ್ಕ ಮಾಡ್ತೀನಿ. ರಘು ಅವರೇ, ಸ್ವತಃ ಶಾಸಕರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಒಂದು ಕಡೆ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸೊ ಇವರು ರಾಜಕೀಯವಾಗಿ ಬೆಳೆಯೋಕ್ಕೆ ಇದೊಂಥರ ಅಂತ. ಈಗ ಇವರು BJP ಮೇಲೆ ಹೇಳ್ತಾರೆ. ನಮಗೆ BJP JDS ಕಾಂಗ್ರೆಸ್ ಪ್ರಶ್ನೆ ಅಲ್ಲ, ಅಲ್ಲಿರ್ತಕ್ಕಂಥ ಲಕ್ಷಾಂತರ ಜನರ ಬದುಕಿನ ಪ್ರಶ್ನೆ, ಅಲ್ಲಿರ್ತಕ್ಕಂಥವರ ಸೌಹಾರ್ದತೆ ಪ್ರಶ್ನೆ, ಅಲ್ಲಿರ್ತಕ್ಕಂಥ ಶಾಂತಿಯ ಪ್ರಶ್ನೆ. ನೀವು ಯಾವುದೋ ಒಂದು ಸಣ್ಣ ರಾಜಕೀಯ ಲಾಭಕ್ಕಾಗಿ ಇಡೀ ಪ್ರದೇಶದ ಒಂದು ಅಶಾಂತಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಇಡೀ ಪ್ರದೇಶದ ಜನರ ಮಧ್ಯೆ ಒಂಥರ ದ್ವೇಷ ಬಿತ್ತುವಂಥದ್ದು ನಿಜವಾಗಲೂ ಇದು ದೊಡ್ಡ ಅಪರಾಧ ಆಗುತ್ತೆ. ಈಗ ನಿಮಗೆ ಗೊತ್ತಿದ್ದ ಹಾಗೆ ಇವರು ಈಗ ಸರ್ಕಾರ ಇಂಥ ಒಂದು ಕಿಡಿ ಹಚ್ಚೋರು ಇದ್ದಾರೆ, ಬೆಂಕಿ ಹಚ್ಚೋರು ಇದ್ದಾರೆ ಅಂತ ಇವ್ರು ಯಾಕೆ ಮೊದಲೇ ಗುರುತಿಸಲಿಲ್ಲ? ಇಲ್ಲಿವರೆಗೂ ಬಿಡಬಾರ್ದಾಗಿತ್ತು. ಹೌದು, ನಿಮಗೆ ಅನೇಕ ಬಾರಿ ಇಂಥ ಕ್ಲಾಶ್ ಆಗೋದಕ್ಕೆ ಇದ್ರ ಹಿಂದೆ ಯಾರೋ CD ಪ್ರಚೋದನೆ ಮಾಡ್ತಕ್ಕಂಥ CD-ಯಲ್ಲಿ ಭಾಷಣ ಮಾಡಿ ಹಂಚಿರ್ತಾರೆ, ಎಲ್ಲೋ ನಿಂತು ಭಾಷಣ ಮಾಡಿರ್ತಾರೆ, ಎಲ್ಲೋ ಜನರನ್ನ ಹುರಿದುಂಬಿಸಿ ನೀವು ನಿಮ್ಮ ಶತ್ರುಗಳು ಇವರು ಅಂತ, ಯಾರು ಶತ್ರುಗಳು ಅಲ್ಲದೆ ಇದ್ದವ್ರನ್ನ ನೀವು ಅವ್ರ ಶತ್ರು, ಮುಸ್ಲಿಮರಲ್ಲೂ ಯಾವುದೋ ಮಸೀದಿಯಲ್ಲಿ ಎಲ್ಲೋ ನಿಂತ್ಕೊಂಡು ಇವ್ರು ನಿಮ್ಮ ಶತ್ರು ಅಂತ ಹೇಳೋರು ಇರ್ಬೋದು, ಅಥವಾ ಹಿಂದೂಗಳಲ್ಲಿರ್ಬೋದು. ಈ ಬೆಟ್ಟು ಮಾಡಿ ನಿಮ್ಗೆ ಗೊತ್ತಾ ನಿಮ್ಮ ಶತ್ರು ಯಾರು? ನಮ್ಗೆ ಗೊತ್ತಿಲ್ಲಪ್ಪ, ಅವನು ನಿನ್ನ ಶತ್ರು, ಹುಟ್ಟು ಶತ್ರು ಅವನು. ಈ ರೀತಿಯಾಗಿ ಕಟ್ಟು ಕಥೆಗಳನ್ನು ಕಟ್ಟಿ ದ್ವೇಷವನ್ನ ಬಿತ್ತಕ್ಕಂಥ ಬಹಳಷ್ಟು ಪ್ರಚಾರ ನಡೀತಾ ಇದೆ. ನಾನೇ ಕೆಲವು ಈ ಮಾರ್ಕೆಟಲ್ಲಿ ಇವತ್ತು CD-ಗಳನ್ನು ಹಂಚ್ತಾ ಇರ್ತಕ್ಕಂಥದ್ದು, ಭಾಷಣಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅಂಕಣಗಳನ್ನು ಬರಿತಾ ಇರ್ತಕ್ಕಂಥದ್ದು, ತುಂಬ ಪ್ರಚೋದನೆಯನ್ನು ಮಾಡಿ ಸೋಷಿಯಲ್ ಮೀಡಿಯಾದ ಕಾಂಟ್ರಿಬ್ಯೂಷನ್, ಸೋಷಿಯಲ್ ಮೀಡಿಯಾ ಅಂತೂ ವರ್ಸ್ಟ್ ಆಗಿ ಹೋಯ್ತು. ಹೀಗಾಗಿ ಇದನ್ನ ಒಂದು ರೀತಿಯಲ್ಲಿ ನಾವು ಇದ್ರ ಬಗ್ಗೆ ವಿ ಹ್ಯಾವ್ ಟು ನಿಪ್ ಇಟ್ ಇನ್ ದ ಬಡ್. ಇದು ಬೇರಲ್ಲೇ ನಾವು ಇದನ್ನ ಕಟ್ ಮಾಡಬೇಕು, ಚಿವುಟ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಈಗ ಏನಾಗ್ತಿದೆ, ಹೌದಪ್ಪ ನಮ್ಗೆ ಗೊತ್ತಿಲ್ಲ. ಈಗ ನಮಗೆ ಬಹಳ ಜನರ ಮನಸ್ಸನ್ನು ಕೆಡಿಸೋದೇನು ಬಹಳ ದೊಡ್ಡ ಕೆಲಸ ಅಲ್ಲ, ವಿಷ ಬಿತ್ತೋದು ಬಹಳ ದೊಡ್ಡ ಕೆಲಸ ಅಲ್ಲ, ಕಟ್ಟೋದು ಭಾರಿ ಕಷ್ಟ, ಬಹಳ ಕಷ್ಟ, ಕೇಳಿಸ್ಬಿಡ್ಬೋದು ಅಂತ. ಪಾಪ ನಾವು ಕೊಪ್ಪಳ ಅಥವಾ ಗಂಗಾವತಿ ಅಂತ ಟೌನ್ ಅಲ್ಲಿ ಕಮ್ಯುನಲ್ ಕ್ಲಾಶ್ ಯಾಕೆ ಬೇಕು ನಮಗೆ? ಕಮ್ಯುನಲ್ ಕ್ಲಾಶ್ ಆಗ್ತಕ್ಕಂಥದ್ದು ಅಲ್ಲಿ ಏನಿದೆ? ಯಾರೋ ಅಮಾಯಕರು ಅಂಗಡಿಗಳಿಗೆ ಬೆಂಕಿ ಇಡೋದಂತೆ. ಆದ್ರೆ ಇಲ್ಲಿ ಸರ್ಕಾರನು ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವರು ಏನ್ ಮಾಡ್ತಿದ್ರು, ನಿದ್ದೆ ಮಾಡ್ತಿದ್ರ? ಇದನ್ನು ಸ್ಟ್ರಿಕ್ಟ್ ಆಗಿ ತಗೋಬೇಕಾಗ್ತದೆ. ಇಂಥದಕ್ಕೊಂದು ಅವಕಾಶವೇ ಕೊಡಬಾರ್ದು. ಯಾಕಂದ್ರೆ ಒಂದು ಕರ್ನಾಟಕದಂತ ಒಂದು ಸೌಹಾರ್ದ ಇರತಕ್ಕಂಥ ಒಂದು ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ರೀತಿಯಾದ ಹೇಳ್ತಾ ಇದ್ದಾರೋ, ಮಶ್ರೂಮಿಂಗ್ ಆಗ್ತಾ ಇದೆಯೋ ಅಲ್ಲಲ್ಲಿ ಅದನ್ನು ಹತ್ತಿಕ್ಕಬೇಕಾಗುತ್ತೆ. ಮತ್ತು ಇದರ ಹಿಂದೆ ಒಂದು ದೊಡ್ಡ ಮಾಫಿಯಾ ಥರ ಇದೆ. ಎರಡು ಧರ್ಮಗಳಲ್ಲಿ ಈಗ ಹೇಳ್ತಾರೆ, ಎರಡೂ ಧರ್ಮದವರು ಕಮ್ಯುನಲ್ ಕ್ಲಾಶ್ ಮಾಡೋರು ಒಟ್ಟಿಗೆ ಸೇರಿ ಬಿರಿಯಾನಿ ತಿಂತಾರೆ ಅಂತ. ಅವರು ಅಲ್ಲಿ ತಿನ್ಕೊಂಡು ಗಲಾಟೆ ಮಾಡಿಸ್ತಾರೆ. ಗಲಾಟೆ ಮಾಡಿದವ್ರು ಇಲ್ಲಿ ಹೊಡ್ತಾ ತಿನ್ನೋನು ಯಾರು? ಅಮಾಯಕರು. ಖಂಡಿತ ಮತ್ತೆ ಚರ್ಚೆ ಮಾಡ್ತೀನಿ. ಯಾಕಂತಂದ್ರೆ ಈಗಾಗಲೇ ಆ ಭಾಗದಲ್ಲಿ ಶಾಂತಿ ಅನ್ನೋದು ಒಂದೇ ನಮ್ಮ ಮಂತ್ರ. ಯಾಕಂತಂದ್ರೆ ಇಡೀ ಪ್ರದೇಶದಲ್ಲಿ ಇವತ್ತು ಅನೇಕ ಜನ ನೂರಾರು ವರ್ಷಗಳಿಂದ ಅಣ್ಣತಮ್ಮರ ಬದುಕ್ತಾ ಇದ್ದಾರೆ. ಇದು ನೋಡೋಕ್ಕೆ ಬಹಳ ಸರಳವಾಗಿ ಅನಿಸ್ಬಿಡ್ಬೋದು, ಆದರೆ ಮನಸ್ಸುಗಳು ಒಡೆದು ಹೋಗ್ತವೆ. ಒಡೆದ ಮನಸ್ಸುಗಳನ್ನು ಕೂಡಿಸುವಂಥದ್ದು ಜವಾಬ್ದಾರಿ ಇದೆ. ನೀವು ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸಂಘಟನೆ, ಬಹಳ ಪ್ರಜ್ಞಾವಂತರು ಕೂಡ ಇರ್ತಕ್ಕಂಥ ಪ್ರದೇಶದಲ್ಲಿ ಅನೇಕರು ಒಳ್ಳೊಳ್ಳೆಯ ಒಂದು ಭಾವೈಕ್ಯತೆ ಸಂದೇಶಿಸ್ತಾ ಇರ್ತಕ್ಕಂಥ ಒಂದು ಧರ್ಮದ ನಾಯಕರುಗಳಿದ್ದಾರೆ, ಅಥವಾ ಮಠಗಳಿದ್ದಾವೆ, ಪೀಠಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ. ಇವೆಲ್ಲವೂ ಕೂಡ ಒಂದಾಗಿರಲಿ ಅನ್ನುವಂಥದ್ದು. ವಿಶೇಷವಾಗಿ ಆ ಭಾಗ
ಈ ಒಂದು ವಿಶ್ವಕ್ಕೆ ಜ್ಯೋತಿಯನ್ನು ಬೆಳಗಿಸಿದಂಥ ಬಸವಣ್ಣನ ನಾಡು ಕೂಡ ಅದು ಶರಣರ ನಾಡು. ಹೈದರಾಬಾದ್ ಕರ್ನಾಟಕ ಅಂದರೆ ಬಸವ ಕಲ್ಯಾಣ ಶರಣರ ನಾಡು. ಗುಲ್ಬರ್ಗಾದ ಖಾಜಾ ಬಂದೇನವಾಜ್ ಇವತ್ತು ಉರುಸ್ ನಡೆಯುತ್ತೆ. ಆ ಉರುಸ್ನಲ್ಲಿ ಎಲ್ಲ ಜಾತಿ ಧರ್ಮದವರು ಭಾಗಿಯಾಗ್ತಾರೆ. ಇವತ್ತು ತಿಂತಿನಿ ಮೌನೇಶ್ವರ ವಿಶ್ವಕರ್ಮ ಸಮಾಜದ ಆ ಒಂದು ಗುರು ಆದರೂ ಕೂಡ ಅಲ್ಲಿ ಎಲ್ಲ ಧರ್ಮದವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಹಾಗೆಯೇ ಕೊಡೆಕಲ್ಲು ಬಸವೇಶ್ವರ ಸುರ್ಪುರ್ ತಾಲೂಕಿನ ಅಲ್ಲೆಲ್ಲ ಥರದ ಜನ ಒಂದೇ ಮಸೀದಿಯಲ್ಲಿ ಗಂಟೆಗಳಿದ್ದಾವೆ, ಅಲ್ಲಿ ದರ್ಗಾ ಕೂಡ ಇದೆ. ಒಟ್ಟೊಟ್ಟಿಗೆ ಇರ್ತಕ್ಕಂಥ ಒಂದು ಧಾರ್ಮಿಕ ಸೌಹಾರ್ದತೆ ಇರ್ತಕ್ಕಂಥ ನಮ್ಮ ಪ್ರದೇಶ ಹೈದರಾಬಾದ್ ಕರ್ನಾಟಕ. ಸೊ ಅಂಥಲ್ಲಿ ನೀವು ಯಾವುದಾದ್ರು ಜಾತಿ ಧರ್ಮದ ಹೆಸರಲ್ಲಿ ಹುಳಿಯನ್ನು ಹಿಂಡಕ್ಕೆ ಹೊರಟ್ರೆ ಅಲ್ಲಿ ಜನ ಖಂಡಿತವಾಗೂ ಒಪ್ಪಲ್ಲ. ಪತ್ರಕರ್ತರು ನಿನ್ನೆ ಒಂದು ಏನು ಗಲಾಟೆಯಲ್ಲಿ ಹಲ್ಲೆಗೀಡಾದಂಥ ವೆಂಕಟೇಶ್ ಇದ್ದಾರೆ. ವೆಂಕಟೇಶ್ ಅನೇಕ ವರ್ಷಗಳಿಂದ ಆಗ ಈಗ ಇಂಥ ಘಟನೆಗಳು ನಡೀತಾ ಇದೆ. ಈಗ ಮತ್ತೆ ಇಂಥದ್ದು ಘಟನೆ ನಡೆಯೋದು ನೋಡಿದ್ರೆ ಗಂಗಾವತಿ ಅನ್ನುವಂಥದ್ದು ಎಲ್ಲ ಜನರು ನೆಮ್ಮದಿಯಿಂದ ಬದುಕಬೇಕನ್ನುವಂಥ ಇಚ್ಛೆ ಇವರಿಗಿಲ್ವಾ? ನಿಮ್ಮ ಮೇಲೆ ಹಲ್ಲೆ ಆಗಿದ್ದಕ್ಕೆ ಕಾರಣ ಏನು? ನಮಸ್ಕಾರ ಸರ್. ಇವಾಗ ನೀವು ಡಿಸ್ಕಷನ್ ನಲ್ಲಿ ಹೇಳ್ತಾ ಇದ್ರಿ ಒಂದ್ ಮಾತು, ಗಂಗಾವತಿ ಅಣ್ಣ ತಮ್ಮರಂತೆ ಭಾವಿಕೆಯಿಂದ ಹಿಂದೆ ಬಾಳ್ತಾ ಇದ್ರು ಅಂತ ಹೇಳಿ, ಅದು ಸತ್ಯವಾದ ಮಾತು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕೆಲವೊಂದು ಕಿಲಿಗೇಡಿಗಳು ರಾಜಕೀಯ ಇವಾಗ 10 ವರ್ಷದಿಂದ ನಮ್ ಗಂಗಾವತಿಯಲ್ಲಿ ಯಾವ್ದು ಇರ್ಲಿಲ್ಲ. ಇವತ್ ನೋಡಿ ನಾನು ನನ್ನ ಮುಸ್ಲಿಂ ಫ್ರೆಂಡ್ಸ್ ಇದಾರೆ, ಎಲ್ಲರ ಮನೆಗೆ ಹೋಗ್ತಿದ್ದೆ. ಆದ್ರೆ ನಿನ್ನೆ ಅಲ್ಲಿ ವರದಿ ಮಾಡ್ಲಿಕ್ಕೆ ಹೋದಾಗ ನಮಗೊಂದು ಹೇಳಿದ್ರು, ಏನಂತ ನೀವು ಒನ್ ಸೈಡ್ ಮಾಡ್ತಾ ಇದ್ದೀರಾ ವರದಿ ಅಂತ ಹೇಳಿದ್ರು. ನಾವು ಆತರ ಏನಿಲ್ಲ, ಇಲ್ಲಿ ಗಲಾಟೆ ನಡೀತಾ ಇದೆ, ಇಲ್ಲಿ ನಿಂತ್ಕೊಂಡಿದೀವಿ, ಬರ್ತೀವಿ ಅಂತ ಹೇಳಿ. ಇಲ್ಲ ಬನ್ನಿ ಅಂತ ಹೇಳಿ ಒಂದ್ ಮಸ್ಜಿದ್ ಹತ್ರ ಹೋದ್ರು. ಅಲ್ಲಿ ಏನಾಯ್ತು, ಕಲ್ಲುಗಳು ದೊಣ್ಣೆಗಳು ಬಿದ್ದಿದ್ವು. ಬಿದ್ದಾಗ ನಾವ್ ಅನ್ಕೊಂಡಿ ಸರಿ ಅಂತೇಳಿ ಮಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ಒಬ್ರು ಅಸಹಾಯಕರು ನನ್ನ ಮನೆ ಬಾಜು ಇರುವಂತ ಒಬ್ರು ಅಂಕಲ್ ಸುತ್ತಾಗಿ ಬಿದ್ದಿದ್ರು. ಅವ್ರನ್ನ ಎತ್ತಿ ನೀರ್ ಕುಡಿಸ್ಕೊಂಡು ನಾನ್ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನನ್ನ ಮೇಲೆ ಏಕಾಏಕಿ ಒಂದು ಗುಂಪು ದಾಳಿ ಮಾಡಿತು. ನನ್ನ ಮೇಲೆ ಸಡನ್ ಆಗಿ ಮಾಡಿದಾಗ ಅಲ್ಲಿ ಕೆಲವೊಂದು ಕಿಲಿಗೇಡಿಗಳು ಹುಡುಗರು ಏನಂತ ಚಿಕ್ಕ ಮಕ್ಕಳು ಯಾವ ರೀತಿ ಅಂದ್ರೆ ಅವ್ರಿಗೆ ಲೋಕಜ್ಞಾನನೇ ಇಲ್ಲ. ಅವ್ರ ತಂದೆ ತಾಯಿ ಕೂಡ ನನ್ನ ಮಕ್ಳು ಇಂತಲ್ಲಿ ಭಾಗವಹಿಸ್ತಿದಾರೆ ಅಂಬೋದು ಕೂಡ ಕಲ್ಪನೆ ಇಲ್ಲ. ಆ ರೀತಿ ಪ್ರಶಾಂತವಾದ ಇರೋ ಗಂಗಾವತಿನ ಇವತ್ತು ಪೂರ್ತಿ ಸರ್ವನಾಶ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ವೆಂಕಟೇಶ್ವರೇ, ನಿಮ್ ಪ್ರಕಾರ ಚುನಾವಣೆಗಾಗಿ ಇದನ್ನ ನೆಪವಾಗಿಟ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಂಡು ಹೊರಟಿದ್ದಾರೆ? ಸತ್ಯ ಸರ್, ಇದು ಮಾತ್ರ 100% ಸರ್. ಅಂದ್ರೆ ಯಾರೇ ಎರಡು ಕಡೆಯವರು? ಎರಡು ಕಡೆಯಿಂದ ನಾನು ಹೇಳ್ತಾ ಇರೋದು. ಎರಡು ಕಡೆಯಿಂದನಕ್ಕಿಂತಲೂ ಫಸ್ಟ್ ನಮ್ಮ ಹಿಂದೆ ಅಯ್ಯಪ್ಪ ಸ್ವಾಮಿ ದೇಗುಲವನ್ನ ಧ್ವಂಸ ಮಾಡಿದ್ರು. ಆವತ್ತಿನಿಂದ ನಡೀತಾ ಇರೋದು ಚುನಾವಣೆನೇ ಅಂತಂದು ಎಲ್ಲರ ಕಾಲ್ಪನಿಕ ಆಗ್ತಾ ಇದೆ. ಅಲ್ಲ, ಜನರಿಗೆ ನಿಮ್ಮ ಚುನಾವಣೆ ಮನೆ ಬೆಂಕಿ ಬೀಳಲಿ, ಅಲ್ಲಿ ಜನರ ನೆಮ್ಮದಿ ಇಂಪಾರ್ಟೆಂಟ್ ಅಲ್ವಾ? ಸತ್ಯ ಸರ್, ಇದು ಅಲ್ಲಿ ಜನ ಬದುಕ್ತವಂತವ್ರು, ಅಲ್ಲಿ ಸಾಮಾನ್ಯ ಜನ ಇದ್ದಾರೆ, ಕೂಲಿ ಮಾಡೋರು ಇದ್ದಾರೆ, ಭತ್ತ ಬೆಳೆ ರೈತರು ಇದ್ದಾರೆ, ಮಿಲ್ಗಳಿದಾವೆ, ಮಂಡಿ ವ್ಯಾಪಾರಿಗಳಿದ್ದಾರೆ, ಹಮಾಲರಿದ್ದಾರೆ. ಅವ್ರ ಬದುಕಿನ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? ನಿಜವಲ್ಲ ಸರ್. ಇವತ್ತು ನೋಡಿ ಆಲೋಚನೆ ಮಾಡ್ಬೇಕು ನಾವು. ನಮ್ಮಲ್ಲಿ 2 ವರ್ಷ 3 ವರ್ಷ ಆಯ್ತು ಸತತವಾಗಿ ಬರ ಇದೆ, ಕುಡಿಯೋ ನೀರಿಲ್ಲ, ಬೆಳೆಗಳಿಲ್ಲ, ಏನಿಲ್ಲ. ನಾವು ಅಂತ ಸಮಯದಲ್ಲಿ ಎಲ್ಲಾ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರುವಂತ ಸಮಯದಲ್ಲಿ ಯಾರೋ ಕಿಲಿಗೇಡಿಗಳು ಯಾವನೋ ಒಬ್ಬನ್ ಬ್ಯಾನರ್ ಅರ್ಧ ಹಾಕಿನಂತೆ ಅಷ್ಟು ಸಣ್ಣ ವಿಚಾರಕ್ಕೆ ಇವತ್ತು ಯಾವ ರೀತಿ ಅಂದ್ರೆ ನಿನ್ನೆ ನನಗೆ ಹೊಡಿತಾ ಇದ್ದಾರೆ. ಅವ್ರು ಬಂದಿದ್ದಾರೆ, ಮುಸಲ್ಮಾನ್ ಬಂಧುಗಳು ಬಂದಿದ್ದಾರೆ, ಅಮರ ಬಚ್ಚ ಅಂತ ಬಂದ್ರು ಕೂಡ ಅವ್ರೇನಂತಾರ ಒಂತ ಬಚ್ಚ ಒಂದು ಹಿಂದೂ ಐಕ್ಯನಯ ಅಂತಾರ ಸರ್. ಆತರ ವರದಿಗಾರನು ಕೂಡ ಆ ರೀತಿ ಐಡೆಂಟಿಫೈ ಮಾಡ್ತಾ ಇದಾರೆ ಅವರು. ಇಲ್ಲ, ಅದು ಧರ್ಮ ಒಂದು ಅಂತ ಹೇಳಕ್ಕಾಗಲ್ಲ, ಎಲ್ಲರ ಮನಸ್ಸುಗಳು ಹಂಗ ಆಗಿದಾವೆ. ನಮ್ಮ ಪರಸ್ಪರ ನಂಬಿಕೆ ಹೊರಟೋಗಿದೆ ವೆಂಕಟೇಶ್. ಅದು ಸತ್ಯ ಸರ್, ಅದು ಸತ್ಯ. ಸೊ ಕೇವಲ ಅವ್ರು ಯಾರೋ ನಿಮ್ಮ ಹತ್ರ ಬಂದು ಗಲಾಟೆ ಮಾಡಿದವರು ಅಷ್ಟೇ ಅಲ್ಲ, ಯಾಕಂತಂದ್ರೆ ಅದು ಯಾವುದೇ ಧರ್ಮ ಇರ್ಬೋದು. ಇಲ್ಲಿ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು ಅಮಾಯಕರು, ಅವರಿಗೆ ಬೇರೆ ಯಾವ್ದು ಇದಿರಲ್ಲ ಪಾಪ. ಆದ್ರೆ ನಿಜವಾಗ್ಲೂ ಹಿಂದೆ ಇರ್ತಕ್ಕಂಥವ್ರು ಅನೇಕ ದೊಡ್ಡ ರಾಜಕೀಯವಾಗಿ ಲಾಭ ಪಡ್ಕೊಳ್ತಕ್ಕಂಥವ್ರು ಇರ್ತಾರೆ. ಹೌದು ಸರ್, ಹೌದು ಸರ್. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಅಲ್ಲಿ ಇರ್ತಕ್ಕಂಥ ಜನ ಅರ್ಥ ಮಾಡ್ಕೋಬೇಕು. ಹೌದು ಸರ್. ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ಇಲ್ಲಿ ಎಲ್ಲಾ ಹುಡುಗರು ಬಂದಿದಾರಲ್ಲ, ಎಲ್ಲಾ ಮಧ್ಯ ವಯಸ್ಕರು, 18 ಮೇಲೆ ದಾಟಿಲ್ಲ ಯುವಕರು. ಇಲ್ಲ, ಸಾಮಾನ್ಯವಾಗಿ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ವೆಂಕಟೇಶ್, ನೀವು ಬೇಗ ಗುಣಮುಖರಾಗಿಲ್ಲ. ಒಂದು ರಘುವರೇ, ಈ ಥರದ ಘಟನೆಗಳು, ಕೋಮು ಸಂಘರ್ಷದ ಘಟನೆಗಳಲ್ಲಿ ಏನಾಗುತ್ತೆ ಅಂದರೆ ಅಮಾಯಕರು, ವಿಶೇಷವಾಗಿ ಕೆಳಜಾತಿಯ ಹುಡುಗರುಗಳು, ಅದು ಯಾವುದೇ ಧರ್ಮದಲ್ಲಿರ್ಬೋದು, ಆ ಮಕ್ಕಳು ಬಲಿ ಆಗ್ತಾರೆ. ಆಮೇಲೆ ಆ ಮಕ್ಕಳ ಮೇಲೆ ಕೇಸ್ಗಳಾಗ್ತವೆ, ಪೊಲೀಸ್ ಸ್ಟೇಷನ್ಗೆ ಹೊಲ್ದಾಡಬೇಕು, ಅವ್ರ ಅಪ್ಪ ಅಮ್ಮ ಬಡತನದಲ್ಲಿರ್ತಾರೆ, ಕೂಲಿ ಮಾಡೋಕ್ಕಾಗಲ್ಲ. ಸೊ ಈ ಭಾಳ ಸೋಶಿಯೋ ಇಂಪ್ಯಾಕ್ಟ್ ಇದೆ ಇದಕ್ಕೆ. ಕೇವಲ ಒಂದು ಘಟನೆಯಲ್ಲಿ ಭಾಗ ಆದ ತಕ್ಷಣ ಅದು ಒಂದು ಅಲ್ಲಿಗೆ ಮುಗಿದೋಗಲ್ಲ, ಅವ್ರು ಲೈಫ್ ಲಾಂಗ್ ಸಫರ್ ಆಗ್ತಾರೆ. ಇದು ಏನು ಗೊತ್ತಾ, ಬ್ರೈನ್ ಎಲ್ಲೋ ಉಗುರು ಯಾವುದು ಕೆರೆಯೋದಕ್ಕೆ ಉಗುರು ಉಪಯೋಗಿಸ್ತಾ ಇದ್ದಾರೆ, ಆದರೆ ಬ್ರೈನ್ ಬೇರೆ ಕಡೆ ಇರುತ್ತೆ. ಸೊ ಇದು ಈ ಕಮ್ಯುನಲ್ ಕ್ಲಾಶಿಗೆ ನೋಡು. ಆಮೇಲೆ ಸಣ್ಣ ಕಡೆ ನಿಮಗೆ ಹಿಂದೆ ಒಂದು ಕಮ್ಯುನಲ್ ಕ್ಲಾಶ್ ಆದಾಗ ಬಾವಿಯಲ್ಲಿ ನೀರು ಸೇದುವಾಗ ಒಂದು ಧರ್ಮದ ಚಿಕ್ಕ ಹುಡುಗಿ ಇನ್ನೊಂದು ಧರ್ಮದ ಹುಡುಗಿಯ ಜಡೆ ಹಿಡಿದಿದ್ದಕ್ಕೆ 36 ಹೆಣ ಬಾವಿಗೆ ಬಿದ್ದಿದ್ದು.
ಇದು ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಇದನ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು ಇಂಥ ಘಟನೆಗಳನ್ನ. ಕರ್ನಾಟಕ ಅಂತೂ ಹೀಗಾಗಬಾರ್ದು. ಅಲ್ಲ, ನನಗೊಂದು ಬೇಸರ ಆಗ್ತಕ್ಕ ನಾನು ಬೇಕು ತಗೋತೀನಿ. ಯಾಕಂದ್ರೆ ರಾಜ್ಯದ 140 ತಾಲೂಕುಗಳಲ್ಲಿ ಭೀಕರ ಬರ ಇದೆ. ಕುಡಿಯಕ್ಕೆ ನೀರಿಲ್ಲ, ಜಾನುವಾರುಗಳು ನೀರಿಲ್ಲ, ಕಸಾಯಖಾನೆ ಹೊಡಿತಾ ಇದ್ದಾರೆ. ಇವತ್ತು ಲಕ್ಷಾಂತರ ಜನ ಆ ಭಾಗದ ಹೈದರಾಬಾದ್ ಕರ್ನಾಟಕ ಜನ ಗುಳೆ ಹೋಗ್ತಾ ಇದ್ದಾರೆ. ಹೈದರಾಬಾದ್, ಮುಂಬೈ, ಪುಣೆ ಈ ಭಾಗಕ್ಕೆ ಇವತ್ತು ಬೆಳೆ ಇವತ್ತು ಕೈಗೆ ಬಂದಿಲ್ಲ. ಇವತ್ತು ಮಾರ್ಕೆಟಲ್ಲಿ ಹೋದರೆ ಇವತ್ತು ಕೊಳ್ಳೋರಿಲ್ಲ. ಇಂಥದ್ದಕ್ಕೆ ಹೋರಾಟ ಮಾಡೋದು ಬಿಟ್ಬಿಟ್ಟು ನಾನು ಯಾವುದೋ ಹಸಿರು ಜೆಂಡ ಹಿಡ್ಕೊಂಡು, ನಾನು ಯಾವುದೋ ಕೇಸರಿ ಜೆಂಡ ಹಿಡ್ಕೊಂಡು, ಇನ್ಯಾರೋ ಬಿಳಿ ಜೆಂಡ ಹಿಡ್ಕೊಂಡು, ಇನ್ಯಾರೋ ಕೆಂಪು ಜೆಂಡ ಹಿಡ್ಕೊಂಡು ಈ ರೀತಿ ಸಮಾಜ ಹೊಡಿತಕ್ಕಂಥ, ಮನಸ್ಸು ಹೊಡಿತಕ್ಕಂಥ ಕೆಲಸ ಮಾಡಿದ್ರೆ ಜನ ಅದನ್ನು ತಿರಸ್ಕರಿಸಬೇಕು. ಅದು ಯಾವುದೇ ಪಕ್ಷದವ್ರು ಮಾಡಲಿ, ಅವ್ರು ನಿಜವಾಗ್ಲೂ ಇಂಥ ಸಮಾಜ, ಇಂಥ ದೇಶ, ಇಂಥ ಒಂದು ನಾಡನ್ನು, ಶಾಂತಿಯತೆಯನ್ನು ಹಾಳು ಮಾಡ್ತಾರೆ ಅಂದರೆ ಅವ್ರು ನಿಜವಾದಂಥ ದೇಶದ್ರೋಹಿಗಳು. ಗಂಗಾವತಿಯಿಂದಲೇ ಭಾರದ್ವಾಜ್ ಎನ್ನುವಂಥ ಸಾಮಾಜಿಕ ಕಾರ್ಯಕರ್ತರಿಗೆ ಭಾರದ್ವಾಜರೇ, ಗಂಗಾವತಿಯ ಆ ಪ್ರದೇಶ ವಿಶೇಷವಾಗಿ ಪ್ರಪಂಚದ ಗಮನ ಸೆಳೆದಿರ್ತಕ್ಕಂಥದ್ದು. ಇವತ್ತು ಈ ರೀತಿಯ ಸಮಾಜ ಒಡೆಯತಕ್ಕಂಥ ಮನಸ್ಸುಗಳಿಂದಾಗಿ ಆ ಪ್ರದೇಶ ಕೆಟ್ಟ ಹೆಸರು ಬರ್ತಾ ಇದೆ. ಅಷ್ಟೇ ಅಲ್ಲ, ಸಾಮಾನ್ಯ ಜನರ ಬದುಕಿನ ಮೇಲೆ ಪರಿಣಾಮ ಬೀಳ್ತಾ ಇದೆ. ಏನು ಹೇಳ್ತೀರಿ ಭಾರದ್ವಾಜರೇ? ಈ ಕೈ ಘಟನೆಗಳಿಂದ ಜನರನ್ನ ಮನಸ್ಸು ಒಡೆಯತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಕೂಡಿಸುವಂತ ಕೆಲಸ ಮಾಡ್ಬೇಕಲ್ವ ಅಲ್ಲಿ ಜನ? ನಮಸ್ಕಾರ. ಮಾತಾಡ್ರಿ. ಮಾತಾಡಕತ್ತೀನಿ. ಎಸ್, ಧನ್ಯವಾದಗಳು ರಘು ಅವರೇ. ಇವತ್ತು ಒಂದು ಪ್ರದೇಶದ ಬದುಕು ಅಂದ ತಕ್ಷಣ ಅದು ಕೇವಲ ಒಂದು ಸಂಬಳನೋ ಅಥವಾ ಮನೆ ಅಷ್ಟೇ ಆಗಿರೋದಲ್ಲ. ಅಲ್ಲಿ ಸಾಮಾಜಿಕ ಸಂಬಂಧಗಳಿರ್ತವೆ. ಅಲ್ಲಿಯ ಆಚಾರ ವಿಚಾರಗಳು, ಸಂಸ್ಕೃತಿ, ಸಂಪ್ರದಾಯಗಳು, ನಂಬಿಕೆಗಳು ಮತ್ತು ಅನೇಕ ವಿಭಿನ್ನತೆಗಳ ಮಧ್ಯೆ ಬದುಕುವಂಥ ಒಂದು ಪರಿಸರ ಇರುತ್ತೆ. ಅದು ಒಂದು ಪರಿಸರ ಒಂದು ಭಾಳ ತೆಳುವಾದಂಥ ಒಂದು ಸಂಬಂಧ ಇರುತ್ತೆ. ಆ ಒಂದು ತೆಳುವಾದಂಥ ಗೆರೆ ತೆಗೆದಾಕ್ಬಿಟ್ರೆ ಅಲ್ಲಿ ಪರಸ್ಪರ ಅಪನಂಬಿಕೆ ಸೃಷ್ಟಿಯಾಗುತ್ತೆ. ಅನ್ನೋದು ಒಂದು ಫ್ಯಾಬ್ರಿಕ್, ವೆರಿ ಫೈನ್ ಫ್ಯಾಬ್ರಿಕ್ ಸೊಸೈಟಿಯಲ್ಲಿ ಇರ್ತಕ್ಕಂಥದ್ದು. ಮತ್ತು ಅದು ಧರ್ಮಗಳಿರ್ಬೋದು, ಇನ್ನೊಂದಿರ್ಬೋದು, ಕೊಳ್ಳುವಿಕೆ ಇರ್ತದೆ. ನಮ್ಮಲ್ಲಿ ಉಪನಿಷತ್ತುಗಳು 10 ಉಪನಿಷತ್ತುಗಳಿಗೆ ಕೊನೆಗೆ ಬರ್ತಾ ಒಂದು ಅಲ್ಲೋಪನಿಷತ್ತು ಅಂತ ಬರ್ತದೆ ಅಂತ ಹೇಳಿದರೆ ಒಂದು ನಿಮ್ಮಲ್ಲಿ ಅನೇಕ ಬೋರಿ ಮುಸ್ಲಿಮ್ಸಲ್ಲಿ ಹಿಂದೂ ದೇವರುಗಳನ್ನು ಇವತ್ತಿಗೂ ಪೂಜೆ ಮಾಡ್ತಕ್ಕಂಥ ಗುಜರಾತ್ ಮತ್ತು ಮಹಾರಾಷ್ಟ್ರದ ಕೋಸ್ಟಲ್ ಭಾಗದಲ್ಲಿದ್ದಾರೆ. ಆಮೇಲೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ, ನಿಮಗೆ ಫಸ್ಟ್ ಜ್ಯೂಸು ಕೇರಳಕ್ಕೆ ಬಂದಾಗ ಹಿಂದೂ ರಾಜ ನಾವಿಲ್ಲಿ ಬರ್ತೀವಿ, ನಮಗಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಒಂದು ಕಂಡೀಷನ್ ಹಾಕ್ತಾನೆ, ನೀವು ಬನ್ನಿ, ಆದರೆ ನಿಮ್ಮ ಧರ್ಮನ ನೀವು ಆಚರಣೆ ಮಾಡಬೇಕು ಅಂತ. ಅಲ್ಲ, ಉತ್ತರ ಕನ್ನಡದಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಹೇಳ್ತೀನಿ. ಇವತ್ತು ಹಿಂದೂಗಳು ಕೂಡ ಫಕೀರೇಶ್ವರ ಅಂತ ಹೆಸರಿದೆ. ಹೌದು, ಫಕೀರಪ್ಪ ಅಂತಿದೆ. ಆಮೇಲೆ ಮುಸ್ಲಿಮ್ಸಲ್ಲೂ ಕೂಡ ಅನೇಕರು ರಾಜಪ್ಪ ಅಂತ ಹೆಸರಿಟ್ಕೊಂಡಿದ್ದಾರೆ, ರಾಜ ಸಾಬ್. ಹಿಂಗೆ ಅನೇಕ ಒಂದೊಂದು ಮಸೀದಿ, ಒಂದೊಂದು ದರ್ಗಾ, ಒಂದೊಂದು ದೇವಸ್ಥಾನಕ್ಕೆ ನಡ್ಕೊಳ್ಳೋದ್ರಿಂದ ಆ ಒಂದು ನಂಬಿಕೆಯಿಂದಾಗಿ ಅನೇಕ ಹೆಸರು ಕೂಡ ಬದಲಾಗಿದ್ದಾವೆ. ಸಿಂಕ್ರೆಟಿಕ್ ರಿಲಿಜನ್ ನಮ್ಮಲ್ಲಿ ನಿಮಗೆ ಸೂಫಿಸಮ್ ಇರ್ಬೋದು, ಭಕ್ತಿ ಪಂಥಗಳೇ. ಭಕ್ತಿ ಪಂಥದಲ್ಲಂತೂ ಅಲ್ಲಿ ಧರ್ಮವೇ ಬರೋದಿಲ್ಲ. ಅಲ್ಲಿ ಯಾವ ಸೂಫಿಯನೋ ಅಥವಾ ಹಿಂದೂನೋ ಅಥವಾ ಯಾವ ಧರ್ಮನೋ ಚೈತನ್ಯರೋ ಗೊತ್ತಾಗ್ತಕ್ಕಂಥದ್ದಲ್ಲ. ಭಕ್ತಿಗೆ ಯಾವ ಧರ್ಮ? ಈಗ ನಮ್ಮೂರಲ್ಲಿ ಅಬ್ಬಾಸ್ ಅಲಿ ಅಂತ ಒಬ್ಬರಿದ್ದಾರೆ, ನಮ್ಮ ತಂದೆಯ ಸ್ನೇಹಿತರು, ದತ್ತಾತ್ರೇಯ ದೇವಲ್ಗಣಗಪುರಲ್ಲಿ ಅವಧೂತ ಪರಂಪರೆ. ಆತ ಮೊಹರಮ್ಮು ಮತ್ತು ಈ ಬಕ್ರೀದ್, ಈದ್ ಮಿಲಾದ್ ಬಂದಾಗ ನಮಾಜ್ಗೆ ಹೋಗ್ತಾರೆ. ಬೇರೆ ಟೈಮಲ್ಲಿ ಪ್ರತಿ ಹುಣ್ಣಿಮೆಗೆ ಕೂಡ ದತ್ತಾತ್ರೇಯ ಹೋಗ್ಬಿಟ್ಟು ಕಾಯಕರ್ಪುರ ಪ್ರತಿ ಸಲ ಪೂಜೆ ಮಾಡ್ತಾರೆ, ಕುಂಕುಮ ಇಟ್ಕೋತಾರೆ. ಖಂಡಿತ ನಮ್ಮಲ್ಲಿ ಕಬೀರ್ ಇರ್ಬೋದು, ನಾನಕ್ರು ಇರ್ಬೋದು, ಅಥವಾ ನಮ್ಮ ಮೇಲುಕೋಟೆ ದೇವಸ್ಥಾನದಲ್ಲಿ ಒಂದು ಸಿಂಕ್ರೆಟಿಕ್ ರಿಲಿಜನ್ ಇರ್ಬೋದು. ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ನಮ್ಮ ಸೂಫಿ ಸಂತರುಗಳಿರ್ಬೋದು, ಎಲ್ಲ ಕಡೆ ನಿಮಗೆ ಒಂದು ಮರ್ಜರ್ ಕಾಣುತ್ತೆ. ಅದು ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಂಟ್ರಿ. ಅಲ್ಲ, ಎಷ್ಟು ಸುಂದರವಾಗಿರುತ್ತೆ ಅಂತ. ಹೌದು, ನಮ್ಮಲ್ಲಿ ನೀವು ಕೈ ತೋಟದಲ್ಲೋ ಅಥವಾ ಗಾರ್ಡನ್ ಅಂತ ಹೇಳ್ತೀವಿ, ದೊಡ್ಡದು ಒಂದೇ ಹೂವು ಇದ್ರೆ ಬಹಳ ತುಂಬಾ ಕೆಟ್ಟ. ನಿಮ್ಗೆ ಹೇಳ್ತಾರೆ, ಒಂದು ಗಾರ್ಡನ್ ನಲ್ಲಿ ಬಿಳಿ ಹೂವು ಇದ್ರೆ ಅದು ಸ್ಮಶಾನ, ಬರೀ ಬಿಳಿ ಗುಲಾಬಿ ಇರ್ತಕ್ಕಂಥ ಅದು ಸ್ಮಶಾನ. ಅದು ವೈವಿಧ್ಯತೆ ಇದ್ರೇನೆ ಅದು ಒಂದು ಗಾರ್ಡನ್. ನೀವು ಕಾಡು ಕಟ್ತೀನಿ ಅಂತ ಹೇಳಿ ನೀಲಗಿರಿ ಮರ ನೆಟ್ರೆ ಅದು ಕಾಡಲ್ಲ. ಅದು ಕಾಡು ಅಂದರೆ ವೈವಿಧ್ಯಮಯವಾಗಿರಬೇಕು, ಬೀಳು ಏನೋ ಇರಬೇಕು. ಅವು ಇದ್ದಾಗಲೇ ಅದು ಅಂತ ಇರ್ತಕ್ಕಂಥದ್ದು. ಭಾರತ ಇಡೀ ಜಗತ್ತು ನೋಡಿ, ಕ್ಲಾಶ್ ಆಫ್ ಸಿವಿಲೈಸೇಷನ್ ಅಂತ ಹಂಟಿಂಗ್ಟನ್ ಪುಸ್ತಕ ಬರೆದ. ಇಡೀ ಜಗತ್ತು ಗ್ಲೋಬಲೈಸ್ ಆಗ್ತಾ ಇಲ್ಲ, ಟ್ರೈಬಲ್ ಆಗ್ತಾ ಇದ್ದಾರೆ ಅಂತ. ಅದಕ್ಕೆ ವಿರುದ್ಧವಾಗಿ ನಮ್ಮ ದೇಶ ಇಡೀ ಜಗತ್ತಿಗೆ ತೋರಿಸ್ತಕ್ಕಂಥ ಸಾಧ್ಯತೆ ಇದೆ ನಮ್ಮಲ್ಲಿ. ಸೊ ಆ ಒಂದು ಬ್ಯೂಟಿಫುಲ್ ಸಿಂಕ್ರೆಟಿಕ್ ರಿಲೇಷನ್ಶಿಪ್ ಇದೆ. ಆದರೆ ಈ ಎಲ್ಲೋ ಒಂದು ಕಡೆ ನಾವು ಹುಳುಕನ್ನು ಹುಡುಕ್ತಕ್ಕಂಥದ್ದು, ಅವರು ಬೇರೆ ನಾವು ಬೇರೆ, ಅವ್ರು ಬೇರೆ, ನಮ್ಮೊಳಗೆ ಶತ್ರು ಇದ್ದಾರೆ, ಒಳಗೊಬ್ಬ ಶತ್ರು ಹೊರಗೊಬ್ಬ ಶತ್ರುವನ್ನು ಹುಡುಕಿ ಕೊಡ್ತೀನಿ ರಾಜಕಾರಣ. ನಿಮ್ಮ ಮಧ್ಯೆ ಖಂಡಿತವಾಗಿ ಅಪನಂಬಿಕೆ ಸೃಷ್ಟಿ ಮಾಡುವುದು ಒಂದು ಹಾರ್ಡ್ ಪಾಲಿಟಿಕ್ಸ್ ಇದ್ರೆ, ಇನ್ನೊಂದು ಸಾಫ್ಟ್ ಪಾಲಿಟಿಕ್ಸ್ ಇರ್ತದೆ. ಯಾವ ಪಕ್ಷಗಳು ಇದಕ್ಕೆ ಹೊರತಲ್ಲ. ಸೊ ಕಮ್ಯುನಲ್ ಪಾಲಿಟಿಕ್ಸ್ ಅನ್ನ ಮಾಡ್ತಕ್ಕಂಥದ್ದು. ಒಂದು ನಿಮಿಷ, ಶ್ರೀನಿವಾಸ ಮಹಾಸ್ವಾಮೀಜಿ ಯಾದಗಿರಿಯಿಂದ ನಮ್ಮ ಜೊತೆಗಿದ್ದಾರೆ. ಶ್ರೀನಿವಾಸ ಮಹಾಸ್ವಾಮಿಗಳೇ, ತಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ತಿಂತಣಿಯ ಮೌನೇಶ್ವರ ಅವರ ಸೌಹಾರ್ದತೆ ಕಲ್ಪನೆ ಏನು? ಶ್ರೀನಿವಾಸ ಮಹಾಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಎಸ್ ಅದೇ ನಾನು ಹೇಳ್ತಾ ಇದ್ದೆ, ಒಂದು ನೀವು ಹೇಳ್ತಾ ಇದ್ರಿ ಸಿಂಕ್ರೆಟಿಕ್ ಕ್ಯಾರೆಕ್ಟರ್. ಶಿಶುನಾಳ ಶರೀಫ್ರನ್ನ ತಗೊಳ್ಳಿ, ಗೋವಿಂದ ಗುರು ಅವ್ರ ಗುರು ಆಗಿರ್ತಕ್ಕಂಥವ್ರು ಇವ್ರನ್ನ ತಂದು ಹೇಳ್ತಕ್ಕಂಥದ್ದು, ಇದು ನಮ್ಮ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತದೆ. ಬಹಳ ಬ್ಯೂಟಿಫುಲ್ ಆಗಿ ಸಿಂಕ್ರೆಟಿಕ್ ಆಗಿರ್ತಕ್ಕಂಥದ್ದು. ಸರಿ, ಎಲ್ಲೋ ಇಲ್ಲೊಂದು ಹುಡುಕಿರುತ್ತೆ, ಅದನ್ನು ಯಾಕೆ ಮಾಯೋ ಗಾಯವನ್ನು ಯಾಕೆ ಕೆರಿಬೇಕು? ವೈ ಡು ಯು ವಾಂಟ್ ಟು ಕೀಪ್ ದ ವೂಂಡ್ ಗ್ರೀನ್? ಲೆಟ್ ದ ಹೀಲಿಂಗ್ ವೂಂಡ್ ಹೀಲ್. ಹೀಲ್ ಮಾಡಬೇಕಾಗಿರೋದು, ಹೀಲ್ ಮಾಡಬೇಕಾಗುತ್ತೆ, ವಾಸಿ ಮಾಡಬೇಕಾಗುತ್ತೆ. ನಾವು ಅದ್ರ ಮೊದಲು ಅಲ್ಲೊಂದು ಕೆದಕಿ ಕೆರಿತಾ ಇದ್ದು ನಾವು ತಕ್ಕಂಥದ್ದಲ್ಲ, ಒಂದು ಸಣ್ಣ ಗಾಯ ದೊಡ್ಡದಾಗ್ದು, ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ. ಸೊ ಇದು ನನಗನ್ಸುತ್ತೆ ಕರ್ನಾಟಕ ಈ ದಿಕ್ಕಿನಲ್ಲಿ ಹೋಗ್ತಾ ಇರೋದು. ಇಟ್ಸ್ ವೆರಿ ಶ್ರೀನಿವಾಸ ಮಹಾಸ್ವಾಮೀಜಿ ಹೇಳಿದರೆ ಯಾದಗಿರಿಯಿಂದ ತಿಂತಿನಿ ಮೌನೇಶ್ವರದ ಕಲ್ಪನೆ ಏನಿದೆ ಅದು ಇಡೀ ಧರ್ಮವನ್ನು ಮೀರಿದ್ದು, ಜಾತಿಯನ್ನು ಮೀರಿದ್ದು. ಶ್ರೀಗಳೇ, ತಿಂತಿನಿ ಮೌನೇಶ್ವರ ಚಿಂತನೆ ಏನು ಅನ್ನುವಂಥದ್ದು ತಾವು ಹೇಳಿ. ಹಲೋ, ಶ್ರೀನಿವಾಸ ಮಹಾಸ್ವಾಮಿ, ಚಿಂತನಿ ಮೌನೇಶ್ವರರ ಕಲ್ಪನೆನೇ ಬಹಳ ಭಿನ್ನವಾಗಿರ್ತಕ್ಕಂಥದ್ದು, ಭಾವೈಕ್ಯತೆಯಿಂದ ಕೂಡಿರ್ತಕ್ಕಂಥದ್ದು, ಏನ್ ಹೇಳ್ತೀರಿ? ಹೌದು, ಲಕ್ಷ್ಮಣ ಹೂಗಾರ್ ಅವರೇ. ಹೌದು, ಮಾತಾಡಿ. ಈ ನಮ್ಮ ಕಲಿಯುಗದಲ್ಲಿ ಈ ಒಂದು ಇಸ್ಲಾಂ ಧರ್ಮದ ಮತ್ತು ಹಿಂದೂ ಧರ್ಮದ ಒಂದು ಐಕ್ಯತೆಯ ಭಾವನೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಜಗದ್ಗುರು ಮೌನೇಶ್ವರರು. ಹೌದು, ನಮ್ಮ ಐರಾವತ ಕರ್ನಾಟಕದ ನಮ್ಮಲ್ಲಿ ತಿಂತಿನಿ ಕ್ಷೇತ್ರ ಆಗಿರ್ತಕ್ಕಂಥ ಸದ್ಗುರು ಮೌನೇಶ್ವರರು. ಹೌದು, ನಾನು ಚಿಕ್ಕವರಿಂದ ಬಂದಿದ್ದೆ ಸ್ವಾಮೀಜಿಯಲ್ಲಿ. ಇಸ್ಲಾಂ ಧರ್ಮದಿಂದ ಇರ್ತಕ್ಕಂಥ ಎಲ್ಲರನ್ನು ಮತ್ತು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಒಂದೇ ಭಾವನೆಯಲ್ಲಿ ನೋಡಿರ್ತಕ್ಕಂಥ ವ್ಯಕ್ತಿಗಳು ಜಗದ್ಗುರು ಮೌನೇಶ್ವರರು. ಹೌದೌದು, ವಿಶೇಷವಾಗಿ ಇವತ್ತು ಕೋಮವಾದಿಗಳು ಇವತ್ತಿನ ದಿವಸ ನಮ್ಮ ಗಂಗಾವತಿ ನಗರದಲ್ಲಿ ಎಲ್ಲ ಒಂದು ಗಲಭೆ ಆಗಿದೆ. ಅದೇನೋ ಕಿಡಿಗೇಡಿಗಳು ಹಾಕಿರ್ತಕ್ಕಂಥ ಒಂದು ಜಗಳದ ಒಂದು ಮಾಧ್ಯಮವಾಗಿರ್ಬೋದು. ಯಾಕಂತಂದ್ರೆ ಇವತ್ತು ನಮ್ಮ ಹಿಂದೂಸ್ತಾನದಲ್ಲಿ ಅಂದ್ರೆ ಭರತಖಂಡದಲ್ಲಿ ಇವತ್ತ ಮೊಹರಂ ಹಬ್ಬಗಳಾಗಿರ್ಬೋದು, ರಂಜಾನ್ ಹಬ್ಬಗಳಾಗಿರ್ಬೋದು, ಇವತ್ತಾಗಿರ್ತಕ್ಕಂಥ ಈದ್ ಮಿಲಾದ್ ಆಗಿರ್ಬೋದು, ಎಲ್ಲರೂ ನಮ್ಮ ಹಿಂದೂಗಳನ್ನ ತಗೊಂಡು ಮಾಡ್ತಕ್ಕಂಥ ಒಂದು ಭಾವನೆ ಇವತ್ತು ನಮ್ಮ ಭರತಖಂಡದಲ್ಲಿ, ಅದು ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಎದ್ದು ಕಾಣತಕ್ಕಂಥದ್ದು. ಪರಸ್ಪರ ಮೊಹರಮ್ಮಲ್ಲಿ ಹಿಂದೂಗಳು ಭಾಗಿಯಾಗ್ತಾರೆ, ಜಾತ್ರೆಗಳಲ್ಲಿ ಮುಸ್ಲಿಮರು ಬರ್ತಾರೆ, ಎಲ್ಲ ಒಂದು ಅಣತಂಬರತರನಲ್ಲಿ ಇರೋದು, ಎಲ್ಲ ಇರತಕ್ಕಂಥ ಎಲ್ಲ ಅಣತಂಬರಂತೆ ಭಾವನೆ ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಇವತ್ತು ನಾವು ಶರಣರಲ್ಲಿ ನೋಡಿರ್ಬಹುದು ಜಗದ್ಗುರು ಮೌನೇಶ್ವರ ಆಗಿರ್ಬೋದು, ಮತ್ತು ನವಲಗುಂದ ನಾಗಲಿಂಗ ಸ್ವಾಮಿಗಳಿರ್ಬೋದು, ಮತ್ತು ಶರೀಫ್ ಸಾಹೇಬ್ ಆಗಿರ್ಬೋದು ಹೂಗಾರ್ ಅವರೇ. ಹೌದೌದು ಸ್ವಾಮೀಜಿ. ಆದ್ರೂ ಸಹಿತ ಅವರು ಎಲ್ಲರನ್ನೂ ತಗೊಂಡು ಹೋಗಿರ್ತಕ್ಕಂಥ ಒಂದು ಮನೋಭಾವನೆ ಆ ಶರಣರಲ್ಲಿ ಇರ್ತದೆ. ಅಂದ್ರೆ ಈ ಸಮಾಜ ಹೊಡಿತಕ್ಕಂಥ ಕಿಡಿಗೇಡಿಗಳು ತಿಂತಿನಿ ಮೌನೇಶ್ವರಗೆ ಬಂದ್ರೆ ಬದಲಾಗ್ತಾರೆ, ಆಗ್ಲೇಬೇಕು. ಯಾಕಂತಂದ್ರೆ ಇದು ಗಂಗಾವತಿ ಹೈದರಾಬಾದ್ ಕರ್ನಾಟಕ ದ್ವಾರ ಬಾಗಿಲು. ಇಂತಲ್ಲಿ ಈ ತರ ಶುರು ಆದ್ರೆ ಅದು ಶರಣರ ನಾಡು, ಬಸವಣ್ಣ ನಾಡು, ತಿಂತಿನಿ ಮೌನೇಶ್ವರ ನಾಡು, ಅಲ್ಲಿ ಹತ್ರ ಗಂಗಾವತಿ ಬಹಳ ಹತ್ರ ಇದು. ಹೌದೌದು, ಯಾಕಂದ್ರೆ ಇಂತ ಒಂದು ಸಂದರ್ಭದಲ್ಲಿ ಶರಣರ ಅವತಾರ ಆಗುತ್ತೆ. ಯಾವಾಗ ಅವತ್ತು ದುಷ್ಟರು ಸಂಹಾರಕ್ಕಾಗಿ, ಒಂದು ಶಿಷ್ಟರ ಪಾಲನೆಗಾಗಿ ಭಗವಂತ ಆ ಧರೆಗಿಳಿಸ್ತಕ್ಕಂಥ ಒಂದು ಸನ್ನಿವೇಶ ಜಗದ್ಗುರು ಮೌನೇಶ್ವರರು. ಸೊ ಈಗಲೂ ಆ ಪರಂಪರೆ ಮುಂದುವರಿದಿದೆಯಾ ತಿಂತಿನಿಯಲ್ಲಿ ಗುರುಗಳೇ? ಆಗಿದೆ. ಅಲ್ಲಿ ಸಹಿತ ನಾವು ಮಾಡ್ತಕ್ಕಂಥ ನಮ್ಮ ಸನ್ನಿಧಾನದಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಸಹಿತ ಇವತ್ತು ದಿವಸ ಎಲ್ಲ ಹಿಂದೂ ಮುಸ್ಲಿಂ ಸಹಿತ ನಾವು ಒಂದಾಗಿ ನಡೀತಕ್ಕಂಥ ಕಾರ್ಯಕ್ರಮ ಒಂದಾಗಿ ಮಾಡ್ತಾ ಇದ್ದೇವೆ. ಒಂದು ವಿಶೇಷತೆ ಒಂದು ತಿಂತಿನಿ ಮೌನೇಶ್ವರ ಜಾತ್ರೆಯಲ್ಲಿ ಅಂತಕ್ಕಂಥದ್ದು ಹೇಳಿದ್ರೆ, ಅಲ್ಲಿ ನೀವು ಸಹಿತ ಹೂಗಾರ್ ಅವರು ವಿಚಿತ್ರ ಆಗುವುದು, ಅಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಪ್ರಸಾದವನ್ನು ತೆಗೆದುಕೊಂಡ ಸಮಯದಲ್ಲಿ ಮುಸ್ಲಿಂ ಸಮುದಾಯದವರು ಸಹಿತ ಉಪನಯನ ಅಂದ್ರ ಒಂದು ಯಜ್ಞೋಪಚಾರಣೆ ಮತ್ತು ಕುಂಕುಮವನ್ನು ಹಚ್ಚಿಕೊಳ್ತಕ್ಕಂಥ ಒಂದು ಪದ್ಧತಿ ಇವತ್ತು ಸಹಿತ ನಾವು ಕಣ್ಣ ನೋಡಬಹುದು. ಹಿಂದೂಗಳಾಗಿರ್ಬಹುದು, ಮತ್ತು ಮುಸ್ಲಿಂ ಆಗಿರ್ಬಹುದು, ಕ್ರಿಶ್ಚಿಯನ್ಸ್ ಆಗಿರ್ಬಹುದು, ಅಲ್ಲಿ ಬರ್ತಕ್ಕಂಥ ಎಲ್ಲರೂ ಸಹಿತ ಆ ಭಗವಂತ ಸನ್ನಿಧಾನದಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥ. ಇನ್ನೊಂದು ಸ್ವಾಮೀಜಿ, ಕೊಡೈಕಲ್ ಬಸವಣ್ಣನ ಕೂಡ ಅದೇ ತರ ಮಸೀದಿ ಮತ್ತು ದೇವಸ್ಥಾನ ಒಟ್ಟಿಗೆ ಗಂಟೆ ಇರ್ತಕ್ಕಂಥದ್ದು. ಹೌದು, ಕೊಡೈಕಲ್ಲಲ್ಲಿ ಆಗಿರ್ಬಹುದು, ಮತ್ತ ಪಕರೇಶ್ವರ ಮಠ ಇದೆ ಅಲ್ಲಿ ನಮ್ಮ ಗದಗ ಹತ್ರ. ಹೌದು, ಅಲ್ಲಿ ಸಹಿತ ಎಲ್ಲರೂ ಒಂದಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಎಲ್ಲ ಕಡೆ ನೋಡಬಹುದು ನಾವು. ಸೊ ಅಂದ್ರೆ ತಾವು ಹೇಳ್ತಾ ಇದ್ರಿ ನಮ್ಮ ಭಾಗದಲ್ಲಿ ಈ ರೀತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮತ್ತೊಂದು ಸಿಖ್ ಇಸಾಯಿ ಅಂತ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಕೊಟ್ರೆ ಜನ ಒಪ್ಪಲ್ಲ. ಅದು ನೋಡಿ, ಸ್ವಾರ್ಥಕ್ಕಾಗಿ ತಮ್ಮ ತಮ್ಮ ಒಂದು ಬೆಳೆ ಬೇಯಿಸುವ ಸಲುವಾಗಿ ಸಾಕಷ್ಟು ಮಾಡ್ತಾರೆ ಇದ್ದಾರೆ. ಜನ ಅದ್ರ ಒಪ್ಪಲ್ಲ. ಒಪ್ಪಲ್ಲ. ತಮಗೆ ಧನ್ಯವಾದ ಶ್ರೀಗಳೇ. ರಘುವರ್, ಕೊನೆಯದಾಗಿ ಇವತ್ತು ನನ್ನ ಸ್ವಾರ್ಥಕ್ಕೆ ನಾನೇನಾದರೂ ಊರಿಗೆ ಬಲೆ ಕೊಡ್ತೀನಿ ಅಂದ್ರೆ ಊರ್ ಜನ ರಿಜೆಕ್ಟ್ ಮಾಡ್ಬೇಕು ಅಷ್ಟೇ. ಖಂಡಿತ ಅಲ್ಲ. ಈಗ ನೋಡಿ, ಇಲ್ಲಿ ಒಂದು ಕಾಣ್ತದೆ ನಮಗೆ, ಒಂಥರ ಬ್ರ್ಯಾಂಡೆಡ್ ಕಮ್ಯುನಲಿಸಮ್ ಅದು. ಯಾಕೆ ಟೀ ಶರ್ಟ್ ಹಾಕ್ಕೊಂಡು, ಆ ಬ್ರ್ಯಾಂಡ್ ಹಾಕ್ಕೊಂಡು, ಸಾಮಾನ್ಯ ಮಾರ್ಕೆಟಿಂಗ್ ಜನರು ಈ ಥರ ಟೀ ಶರ್ಟ್ ಹಾಕ್ಕೊಂಡು ಬ್ರ್ಯಾಂಡ್ ಹಾಕ್ಕೊಂಡು ಯುದ್ಧ ಮಾಡೋಂಥದ್ದು ಇದೆ. ನಿಮಗೆ ಆಫ್ರಿಕಾ ಖಂಡದಲ್ಲಿ ಹುಟ್ಸಿ ತುಟ್ಸಿ ಟ್ರೈಬ್ಗಳ ನಡುವೆ 10 ಲಕ್ಷ ಜನ ಸೋತೋದ್ರು. ಯಾರೋ ಹೋಗಿ ಕೇಳಿ ಅಂತೆ, ವ್ಯತ್ಯಾಸ ಏನು ನಿಮಗೆ ಅಂತೇಳಿ. ಅಲ್ಲ, ಅವ್ರ ಹತ್ರ 5 ಹಸು ಇದೆ, ನಮ್ಮ ಹತ್ರ 3 ಇದೆ ಅಂದ್ರಂತೆ.
ಅಂತ ಹೇಳಿದರೆ ಡಿಫರೆನ್ಸಸ್ಸೇ ಇಲ್ಲ, ಒಂದೇ ಡಿಫರೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ನಾವು ಹೊಡ್ಕೊಳ್ಳತಕ್ಕಂಥದ್ದು ಏನಿದೆ. ಇಟ್ಸ್ ಎ ಗ್ರೇಟ್ ಕಂಟ್ರಿ. ಎಸ್, ಖಂಡಿತ ಧನ್ಯವಾದ ರಘು. ಯಾಕಂತಂದರೆ ಇದು ಕರ್ನಾಟಕ, ವಿಶೇಷವಾಗಿ ಯಾರು ಏನೇ ಮಾಡಿದ್ರು ಕೂಡ ಕರ್ನಾಟಕದ ಮಣ್ಣಿನಲ್ಲಿ ಒಂದು ಗುಣ ಇದೆ, ಅದು ನಿಜವಾಗ್ಲಿಂಥದ್ದೆಲ್ಲ ಅರಗಿಸ್ಕೊಳ್ಳುತ್ತೆ, ಕರಗಿಸುತ್ತೆ, ಮತ್ತೆ ಇದರ ತನ್ನ ನೆಲದ ಗುಣವನ್ನು ಅದು ಮತ್ತೆ ಮತ್ತೆ ಸಾಬೀತು ಮಾಡುತ್ತೆ. ಯಾಕಂತಂದರೆ ಕರ್ನಾಟಕ ಹೇಳಿ ಕೇಳಿ ಕೋಮು ಸೌಹಾರ್ದತೆಯ ನೆಲವೀಡು. ಇಲ್ಲಿ ಯಾವುದೇ ರೀತಿ ರಾಜಕಾರಣ ಇದ್ರೂ ಕೂಡ ಆ ರಾಜಕಾರಣ ಅರಗಿಸಿ ಮತ್ತೆ ನಿಲ್ಲುವಂಥ ಕುವೆಂಪು ಮತ್ತೆ ಬಸವನ ನಾಡು ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.